ಕೇಸರಿ ಪಡೆಯಲ್ಲಿ ಬಣಗಳಿದ್ದೆ ಅನ್ನೋದಕ್ಕೆ ಸಾಕ್ಷ್ಯ ಆದಂತೆ ಈ ಹೇಳಿಕೆಗಳನ್ನ ನಾವು ಪರಿಗಣಿಸಬಹುದಾ? ಕೇಸರಿ ಪಡೆಯಲ್ಲಿ ಜೋರಾಯಿತು ಟಿಕೆಟ್ ಕಿಚನ್ ಪಾಲಿಟಿಕ್ಸ್. ಸಿಟಿ ರವಿ ವಿಜೇಂದ್ರ ನಡುವೆ ಟಿಕೆಟ್ಗಾಗಿ A2 ಎದರೇಟಿನ ಒಂದು ಸಮರ. ನಿನ್ನೆ ಸೈಲೆಂಟ್ ಆಗಿದ್ದ ಸೋಮಣ್ಣ ಇಂದು ಮತ್ತೆ ಪಂಥಾಹ್ವಾನ. ಟಿಕೆಟ್ ಘೋಷಣೆ ಮಾಡಬಾರ್ದು ಅನ್ನೋದು ಕಾಂಗ್ರೆಸ್ ಪಕ್ಷದ ನಿಯಮ ಆಗಿರ್ಬೋದು, ಬಟ್ ಆ ಪಕ್ಷದಲ್ಲೂ ಕೂಡ ಇದರ ಒಂದು ಉಲ್ಲಂಘನೆ ಆಗೋಯ್ತು. ಪಾರ್ಲಿಮೆಂಟರಿ ಬೋರ್ಡು ಶಿಸ್ತಿನ ಪಕ್ಷ ಅಂತ ಹೇಳ್ಕೊಳ್ಳುವಂಥ ಬಿಜೆಪಿಯಲ್ಲಿ ಕೆಲ ನಾಯಕರು ಕೆಲ ಕ್ಷೇತ್ರಗಳಲ್ಲಿ ಈಗ ಟಿಕೆಟ್ ಘೋಷಣೆಯನ್ನ ಮಾಡಿಬಿಟ್ಟಿದ್ದಾರೆ. ಅದು ಅವರವರ ದೃಷ್ಟಿಕೋನದ ಪರವಾಗಿ ಮತ್ತೆ ಅವರವರ ಒಂದು ಒಲವು ಆತ್ಮೀಯತೆಯ ಒಂದು ಪ್ರತೀಕವಾಗಿ ಅವರು ಈ ಘೋಷಣೆಗಳನ್ನು ಮಾಡ್ತಿದ್ದಾರೆ. ಆದರೆ ಅಲ್ಲೇ ಆಕಾಂಕ್ಷಿಯಾಗಿ ಇರುವಂಥ ಬೇರೆ ಬಿಜೆಪಿ ನಾಯಕರು ಬಣಗಳು ಇದನ್ನ ವಿರೋಧಿಸ್ತಿವೆ. ಬಹಳ ಕಟು ಶಬ್ದಗಳಿಂದ ನೀವು ಯಾರು ಈ ಘೋಷಣೆಯನ್ನ ಮಾಡೋದಕ್ಕೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಇಲ್ಲಿ ಕೇಸ್ ಸ್ಟಡಿ ಅಂದರೆ ಉದಾಹರಣೆ ಅಂತ ಇರೋದು ಗೋವಿಂದ ಕಾರಜೋಳ ಅವರು ವಿಜಯಪುರದಲ್ಲಿ ಯತ್ನಾಳ್ ಅವ್ರನ್ನ, ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ದು. ಅದಾದ ನಂತರ ಅಲ್ಲಿ ಆಕಾಂಕ್ಷಿಯಾಗಿರುವಂಥ ಮತ್ತೊಬ್ಬರು ಅವ್ರಿಗೆ ಯಾರು ಬೆಂಬಲ ಇದೆ ಅನ್ನೋ ಪ್ರಶ್ನೆ ಈಗ ಮುಂದೆ ಬಂದಿದೆ, ಅದು ಬೇರೆದು. ಆದರೆ ಅವ್ರು ಬಂದು ಹೇಳ್ತಾರೆ ಯಾಕೆ ಇವರು ಘೋಷಣೆ ಮಾಡಿದ್ರು, ಪಾರ್ಲಿಮೆಂಟರಿ ಬೋರ್ಡ್ ಇದೆ ಹೀಗೆ ಹಾಗೆ. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಇದೇ ರೀತಿಯ ಮಾತನಾಡಿದಾಗ ಅವ್ರು ಹೇಳ್ತಿರೋದ್ರಲ್ಲೂ ಒಂದು ಅರ್ಥ ಇದೆ ಅಂತ ನಾವಾದರೂ ಭಾವಿಸ್ಬೇಕಲ್ಲ, ಅದನ್ನ ಹಂಗೆ ಸ್ವೀಕರಿಸ್ಬೇಕಲ್ಲ. ಕೇಳ್ಬಿಡೋಣ ಯಾರ್ಯಾರು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೇನು ಹೇಳಿದ್ದಾರೆ ಅಂತ. ಕಿಚನ್ ನಲ್ಲಿ ಆಗಲ್ಲ. ಕೇವಲ ಮಕ್ಕಳು ಅನ್ನೋ ಕಾರಣಕ್ಕೆ ಟಿಕೆಟ್ ಸಿಗಲ್ಲ. ಕೇವಲ ಮಕ್ಕಳು ಅನ್ನೋ ಕಾರಣಕ್ಕೆ ಟಿಕೆಟ್, ಆ ಟಿಕೆಟ್ ಕೊಡುವ ನಿರ್ಣಯ ಅವ್ರ ಮನೇಲಿ ತೀರ್ಮಾನ ಆಗಲ್ಲ. ಈಗ ವಿಜೇಂದ್ರ ನೀವು ಪ್ರಶ್ನೆ ಮುಂದಿಟ್ರಿ, ಆ ನಿರ್ಣಯ ಟಿಕೆಟ್ ಕೊಡಬೇಕು ಅನ್ನೋ ಬಿಡಬೇಕು ಅನ್ನೋ ನಿರ್ಣಯ ಪಾರ್ಲಿಮೆಂಟರಿ ಬೋರ್ಡ್ ತೆಗೆದುಕೊಳ್ಳುತ್ತೆ. ನೋಡ್ರಿ, ಸಿಟಿ ರವಿ ಅವರು ಹಿರಿಯರಿದ್ದಾರೆ, ಅವ್ರಿಗೂ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಯಡಿಯೂರಪ್ಪನವ್ರು ಎಷ್ಟು ಹಿರಿಯರಿದ್ದಾರೆ, ಎಷ್ಟು ಪಕ್ಷ ಯಾವ ರೀತಿ ಕಟ್ಟಿದ್ದಾರೆ ಮುಂಚೆಂದೂ ಕೂಡ. ಇವತ್ತು ಪಕ್ಷದಲ್ಲಿ ಯಾರಿಗೆ MLA ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದು ಯಡಿಯೂರಪ್ಪನವ್ರು ಕಿಚನಲ್ಲೂ ಮಾಡಲ್ಲ, ಇನ್ನೊಬ್ರು ಕಿಚನಲ್ಲೂ ಮಾಡಲ್ಲ. ಅದು ಎಲ್ಲಿ ತೀರ್ಮಾನ ಆಗುತ್ತೆ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ವಿಜಯೇಂದ್ರ ಯಾರ್ರಿ? ಯಡಿಯೂರಪ್ಪನವ್ರ ಮಗ. ಅವ್ನು 46 47, ನನಗೆ 72 ಮರೆಯ. ಅವನ ಮೇಲೆ ನಾನು ದೂರು ಕೊಟ್ಟು ನಾನು ಮಾಡ್ಕೊಳ್ಳೋದೇನ್ರಿ ಇದೆ? ಅವ್ರು ಇನ್ನೂ ಬೆಳಿಬೇಕಾದ್ರೆ ಮಕ್ಕಳು ತೇಜೋವಧೆ ಮಾಡ್ತಕ್ಕಂಥದ್ದು ಯಾರಿಗೂ ಯಾರು ಅಲ್ಲ. ಅವ್ರ ಅದೃಷ್ಟ ಅವ್ರು ನಡ್ಕೊಂಡು ಹೋಗ್ತಾರೆ. ಆ ಥರ ಏನಿಲ್ಲ. ವಿಜಯೇಂದ್ರ ಪಜೇಂದ್ರ ನನ್ನ ತಲೆಯಿಲ್ಲ. ವಿಜಯೇಂದ್ರ ಎಷ್ಟೋ, ನನ್ನ ಮಗನೂ ಅಷ್ಟೇ. ಇದು ಕಿಚನ್ ಕ್ಯಾಬಿನೆಟ್ಗಳ ಮುಂದೆ ನಿಂತು ಆಗುವಂಥ ಚರ್ಚೆ ಅಂದರೆ ಮನೆ ಮಟ್ಟಕ್ಕೆ ಆಗುವಂಥ ಚರ್ಚೆ ಮತ್ತು ನಿರ್ಧಾರ ಅಲ್ಲ. ನಮ್ದೊಂದು ಶಿಸ್ತಿನ ಪಕ್ಷ. ನಿರ್ಧಾರ ಆಗೋದಾದರೆ ಅದು ಪಾರ್ಲಿಮೆಂಟರಿ ಬೋರ್ಡಲ್ಲಾಗುತ್ತೆ. ಇದು JDS ಅಲ್ಲ ಅನ್ನೋ ಒಂದು ಮಾತನ್ನ ಹೇಳ್ಬಿಟ್ರಲ್ಲ ಸಿಟಿ ರವಿ ಅವರು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ್ ಕೃಷ್ಣ ಇದ್ದಾರೆ. ಕೃಷ್ಣ, ಇದು ಚರ್ಚೆ ಶುರು ಆಗಿದ್ದು ಎಲ್ಲಿಂದ? ನಮಗೆ ಗೊತ್ತಿರೋ ಹಾಗೆ ಒಂದು ಉದಾಹರಣೆಯಾಗಿ ನಾನು ಆಗಲೇ ಉಲ್ಲೇಖಿಸಿದಂತೆ ಗೋವಿಂದ ಕಾರಜೋಳ ಒಂದು ಘೋಷಣೆ ಮಾಡ್ತಾರೆ. ಹಾಗೆ ನೋಡಕ್ ಹೋದ್ರೆ ಯಡಿಯೂರಪ್ಪನವರು ವರ್ಷದಿಂದನೇ ಘೋಷಣೆ ಮಾಡಿದ್ರು ಶಿಕಾರಿಪುರದಿಂದ ಮುಂದಿನ ಅಭ್ಯರ್ಥಿ ವಿಜೇಂದ್ರ ಅವರು ಅಂತ. ಅಂದ್ರೆ ಈ ಘೋಷಣೆಗಳಿಂದ ಅಥವಾ ಇದರಿಂದ ಘೋಷಣೆನಾ ಅಂತ? ನಿಖಿಲ್, ಯಾರು ಬೇಕಾದರೂ ಘೋಷಣೆಯನ್ನ ಮಾಡಬಹುದು, ಆದರೆ ಅಂತಿಮವಾಗಿ ತೀರ್ಮಾನ ಮಾಡುವಂಥದ್ದು ಕೇಂದ್ರದ ಸಂಸದೀಯ ಮಂಡಳಿ. ಈಗ ಮುಖ್ಯವಾಗಿ ಯಡಿಯೂರಪ್ಪನವರು ಪುತ್ರನಿಗೆ BY ವಿಜೇಂದ್ರ ಅವರ ಹೆಸರನ್ನ ಘೋಷಣೆಯನ್ನು ಮಾಡಿದ್ದಾರೆ. ಅದ್ರ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಯತ್ನಾಳ್ ಅವರ ಪರವಾಗಿ ಕಾರಜೋಳ ಅವರು ಕೂಡ ಘೋಷಣೆಯನ್ನ ಮಾಡಿದ್ದಾರೆ. ಆದ್ರೆ ಈಗ ಚರ್ಚೆ ಆಗ್ತಾ ಇರುವಂತದ್ದು ಕಿಚನ್ ಪಾಲಿಟಿಕ್ಸ್ ಅನ್ನುವಂಥದ್ದು. ಅಂದ್ರೆ ತಮ್ಮ ಯಾವುದೋ ಒಂದು ಮನೆಯಲ್ಲಿ ಕುಳಿತುಕೊಂಡು ಟಿಕೆಟ್ ಫೈನಲ್ ಮಾಡುವಂತದ್ದಲ್ಲ, ಅದೇನಿದ್ರು ಕೂಡ ಕೇಂದ್ರದ ಸಂಸದೀಯ ಮಂಡಳಿ ಮಾಡುವಂತದ್ದು ಅನ್ನುವಂಥದ್ದು. ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಮುಖ್ಯವಾಗಿ ಇಷ್ಟು ದಿನಗಳ ಕಾಲ ಯಾವುದೇ ಚುನಾವಣೆ ಆದ್ರೂ ಕೂಡ ಒಂದಷ್ಟು ನಾಯಕರ ಪರವಾಗಿ ನಾಯಕರು ಮುಖಾಂತರವಾಗಿ ಒತ್ತಡವನ್ನು ಹಾಕೋದ್ರ ಮುಖಾಂತರವಾಗಿ ಟಿಕೆಟ್ ಅನ್ನು ಪಡ್ಕೊಳ್ತಾ ಇದ್ರು. ಆದ್ರೀಗ ಎಲ್ಲವೂ ಕೂಡ ಹೈಕಮಾಂಡ್ ಮಟ್ಟದಲ್ಲೇ ಕೂಡ ಎಲ್ಲ ಕೂಡ ನಿರ್ಧಾರ ಆಗ್ತಾ ಇರುವಂತದ್ದು. ಏನೇ ಇದ್ರೂ ಕೂಡ ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನ ಆಗುವಂತದ್ದು. ಆದ್ರೀಗ ಸಿಟಿ ರವಿ ಮತ್ತೆ ವಿಜೇಂದ್ರ ನಡುವೆ ದೊಡ್ಡ ಮಟ್ಟದಲ್ಲೇ ಒಂದು ರೀತಿ A2 ಮತ್ತೆ ಎದುರು ದೊಡ್ಡ ಮಟ್ಟದಲ್ಲಿ ಶುರುವಾಗಿರುವಂತದ್ದು. ಮತ್ತೊಂದು ಕಡೆ ಸೋಮಣ್ಣ ಅವರು ಕೂಡ ಈ ಒಂದು ವಿಚಾರ ಹುಟ್ಟ ಹಾಕೊಂಡಿದ್ದೆ ಸೋಮಣ್ಣ ಅವರ ವಿಚಾರ ಇದೆ ಅಂತ ಹೇಳ್ಬಹುದು. ಯಾಕಂದ್ರೆ ಸೋಮಣ್ಣ ಅವರು ಯಾವಾಗ ಕಾಂಗ್ರೆಸ್ ಸೇರ್ತಾರೆ ಅದಕ್ಕೆ ಕಾರಣ ಏನು ಅನ್ನೋ ಒಂದು ವಿಚಾರ ಚರ್ಚೆಗೆ ಬಂದಂತ ಸಂದರ್ಭದಲ್ಲಿ ಸೋಮಣ್ಣ ಅವರಿಗೆ ಮತ್ತೆ ಪುತ್ರನಿಗೆ ಟಿಕೆಟ್ ಕೊಡಬೇಕು ಅನ್ನೋ ವಿಚಾರ ಚರ್ಚೆ ಶುರು ಆದ ನಂತರವಾಗಿ ಅದೇ ರೀತಿಯಾಗಿ ಅಂದ್ರೆ ಮಕ್ಕಳಿಗೆ ಟಿಕೆಟ್ ಅನ್ನು ಕೊಡಬೇಕಾ ಅನ್ನೋ ಒಂದು ವಿಚಾರ ಶಿಕಾರಿಪುರಕ್ಕೆ ಹೋಗಿ ಅದಾದ ನಂತರವಾಗಿ ಸಿಟಿ ರವಿ ಅವರ ವಿಚಾರ ಈಗ ಬಂದು ತಲುಪಿರುವಂತದ್ದು. ಏನೇ ಇದ್ರೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ತೀರ್ಮಾನ ಆಗುವಂತ ವಿಚಾರವನ್ನ ಈಗ ರಾಜ್ಯದ ನಾಯಕರು ತಮ್ಮ ಬೇಕಾದಂತವರಿಗೆ ಹೆಸರನ್ನ ಘೋಷಣೆಯನ್ನು ಮಾಡಿದ್ರು ಕೂಡ ಅಂತಿಮವಾಗಿ ತೀರ್ಮಾನ ಮಾಡುವಂತದ್ದು ಹೈಕಮಾಂಡ್. ಆದ್ರೆ ಈಗ ಮುಖ್ಯವಾಗಿ ಸೋಮಣ್ಣ ಅವರು ಕೂಡ ಇದೇ ಒಂದು ವಿಚಾರದಲ್ಲಿ ಮುನ್ಸ್ಕೊಂಡಿರುವಂತದ್ದು. ಯಾಕಂದ್ರೆ ತಮ್ಮ ಮಗನಿಗೆ ಟಿಕೆಟ್ ಸಿಗ್ಲಿಲ್ಲ ಅಂತಂದ್ರೆ ಬೇರೆಯವ್ರ ಮಕ್ಕಳಿಗೂ ಕೂಡ ಟಿಕೆಟ್ ಸಿಗಬಾರ್ದು ಅನ್ನೋ ಒತ್ತಾಯವನ್ನ ಮಾಡ್ತಿದ್ದಾರೆ. ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ BY ವಿಜೇಂದ್ರ ಅವರಿಗೆ ಟಿಕೆಟ್
ಕೊಡಬಾರ್ದು ಅನ್ನುವಂಥದ್ದು ಒಂದು ಮಟ್ಟದಲ್ಲಿ ಸೋಮಣ್ಣ ಅವರ ಮಕ್ಕಳಿಗೆ ಈ ಒಂದು ವಿಚಾರವನ್ನು ಪ್ರಸ್ತಾಪವನ್ನ ಮಾಡಿದ್ರೆ BY ವಿಜೇಂದ್ರ ಅವ್ರಿಗೂ ಕೂಡ ಟಿಕೆಟ್ ಸಿಗಬಾರ್ದು ಅನ್ನೋದು ಕೂಡ ಒಂದು ಟೀಮ್ ನಲ್ಲಿ ಚರ್ಚೆ ಆಗ್ತಾ ಇದೆ. ಅದೇನೇ ಇದ್ರೂ ಕೂಡ ಈಗ ಮುಖ್ಯವಾಗಿ ಕಿಚನ್ ಪಾಲಿಟಿಕ್ಸ್ ಅನ್ನುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಒಂದ್ ಕಡೆಗೆ CT ರವಿ, ಮತ್ತೊಂದು ಕಡೆ BY ವಿಜೇಂದ್ರ, ಇನ್ನೊಂದು ಕಡೆ ಸೋಮಣ್ಣ. ಇವತ್ತು BY ವಿಜೇಂದ್ರ ಅವರನ್ನ ಏಕೈಕ ಅಂದ್ರೆ ಬಹಿರಂಗವಾಗಿನೇ ಯಾರು BY ವಿಜೇಂದ್ರ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದರೆ ಅಂದ್ರೆ ತಮ್ಮ ಮಗ ಇಂಪಾರ್ಟೆಂಟ್ ಅಂದ್ರೆ ವಿಜೇಂದ್ರಗಿನ್ನ ನನ್ನ ಮಗ ಅರುಣ್ ಸೋಮಣ್ಣ ಅವರೇ ದೊಡ್ಡ ವಯಸ್ಸಿನಲ್ಲಿರುವಂತವ್ರು ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ತಿರುಗೇಟನ್ನ ಕೊಟ್ಟಿದ್ದಾರೆ. ರೈಟ್ ಕೃಷ್ಣ, ಧನ್ಯವಾದ ನಿಮ್ಮ ಸಮಯ ಮತ್ತೆ ಆ ಮಾಹಿತಿಗಾಗಿ. ಇಲ್ಲಿ ಪ್ರಶ್ನೆ ಇರೋದು ಟಿಕೆಟ್ ಯಾರು ಘೋಷಣೆ ಮಾಡಿದ್ರು ಅಂತಲ್ಲ, ಯಾರಿಗೆ ಘೋಷಣೆ ಮಾಡಿದ್ರು ಅನ್ನೋದು ಒಂದು. ಘೋಷಣೆ ಮಾಡೋಕ್ಕೆ ಅಧಿಕಾರ ಇರೋದು ಒಬ್ರಿಗೆ, ಅಧಿಕಾರ ಇಲ್ಲದೆ ಇರೋದು ಬೇರೆಯವ್ರಿಗೆ. ಇವ್ರಿಗೊಂದು ನಿಯಮ, ಅವ್ರಿಗೊಂದು ನಿಯಮ. ನಿಯಮದ ಪ್ರಶ್ನೆನೂ ಅಲ್ಲ ಇಲ್ಲಿ ಪ್ರಶ್ನೆ ಇರೋದು ಪ್ರತಿಷ್ಠೆದು. ಯಾರಿಗೆ ಅಡ್ಗಾಲ ಹಾಕಿದ್ರು, ಯಾರನ್ನ ಸಮಿತಿಯಿಂದ ಹೊರಗಿಟ್ರು, ಯಾವ ಸಮುದಾಯದವರು, ಈ ಎಲ್ಲ ಆಯಾಮಗಳಲ್ಲೂ ಒಂದೊಂದು ರೀತಿಯ ವಿವಾದಗಳು ಬೆಳೀತಾ ನಿಲ್ತಿದೆ. ಇವತ್ತು ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಚಿದಾನಂದ್ ಪಟೇಲ್ ಮತ್ತೆ ಮಧು ನನ್ನ ಜೊತೆ. ನಮಸ್ಕಾರ ಇಬ್ಬರಿಗೂ, ಸ್ವಾಗತ. ಚಿದಾನಂದ್ ಪಟೇಲ್, ಸೋಮಣ್ಣ ಅವರು ನಿನ್ನೆವರೆಗೂ ಒಂದು ರೀತಿಯಲ್ಲಿ ಅವರ ಆಕ್ರೋಶವನ್ನು ತಡೆದಿಡ್ಕೊಂಡಿದ್ರು. ಆದರೆ ಇವತ್ತು ಒಂದಷ್ಟು ಅಲ್ಲಗಳೆಯೋ ಮಾತುಗಳಿದೆಯಲ್ಲ, ಇದ್ರ ಮೂಲಕ ನಾವು ನಿರ್ಲಕ್ಷ್ಯ ಅಥವಾ ಅವರ ಒಂದು ಗಮನಹೀನತೆ ಅಂತ ನಾವು ನೋಡಬಾರ್ದು. ಇಲ್ಲಿ ನಾವು ನೋಡಬೇಕಾಗಿರೋದು ಅದನ್ನು ಆಕ್ರೋಶವಾಗಿಯೇ. ಪ್ಲೀಸ್. ಒನ್ಸ್ ಅಗೇನ್ ಇಲ್ಲಿ ಪುತ್ರ ಪ್ರೇಮ, ಅದು ಯಡಿಯೂರಪ್ಪ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಸೋಮಣ್ಣ ಇರ್ಬೋದು. ಸೋಮಣ್ಣವ್ರಿಗೆ ಏನು BJPಯಲ್ಲಿ ಅವರು ಹೇಳಿದ್ದಾರೆ, ನನಗೆ ಅನೂರು ಕೊಡಿ, ಗುಂಡ್ಲುಪೇಟೆ ಕೊಡಿ, ಗುಬ್ಬಿ ಕೊಡಿ, ನನ್ನ ಮಗನಿಗೆ ಗೋವಿಂದರಾಜ್ ನಗರ ಕೊಡಿ ಅಂತೇಳಿ ಅವರು ಡಿಮ್ಯಾಂಡ್ ಮಾಡಿದ್ದಾರೆ. BJPಯಲ್ಲಿ ಅಷ್ಟು ಸುಲಭ ಅಲ್ಲ ಈ ಬಾರಿ ಆಪ್ರೇಟ್ ಮಾಡುವಂಥದ್ದು. ಅವರು ಇದೇ ಡಿಮ್ಯಾಂಡ್ನ ಕಾಂಗ್ರೆಸ್ಗೆ ಕೇಳಿದರೆ, ಅನೂರಲ್ಲಿ ಆಲಿ ನರೇಂದ್ರ ಅವರು MLA ಇದ್ದರೆ 3ನೇ ಬಾರಿ MLA, 4ನೇ ಬಾರಿ ಈ ಸರಿ ಏನಾದರೂ ಗೆದ್ದರೆ. ಮತ್ತು ಗುಂಡ್ಲುಪೇಟೆಯಲ್ಲಿ ಸಿದ್ದರಾಮಯ್ಯ ಶಿಷ್ಯ ಮಹಾದೇವ್ ಪ್ರಸಾದ್, ದಿವಂಗತ ಮಹಾದೇವ್ ಪ್ರಸಾದ್ ಮಗ ಗಣೇಶ್ ಪ್ರಸಾದ್ ಕೆಲಸ ಮಾಡ್ತಿದ್ದಾರೆ, ಹಂಗಾಗಿ ಅವರು ಒಪ್ಪಿಲ್ಲ. ಜೊತೆಗೆ ಗುಬ್ಬಿಯಲ್ಲಿ ವಾಸು ಈಗಾಗಲೇ ಕಾಂಗ್ರೆಸ್ಗೆ ಬರ್ತೀನಿ ಅಂತ ಘೋಷಣೆ ಮಾಡಿದರೆ. ಸದ್ಯಕ್ಕೆ ಸೋಮಣ್ಣ ಅತಂತ್ರ ಆಗಿರ್ತಕ್ಕಂಥದ್ದು. ಮತ್ತು ಭಾರತೀಯ ಜನತಾ ಪಕ್ಷದೊಳಗಡೆ ಸೋಮಣ್ಣ ಅವರಿಗೆ ಪ್ರಾಮಿನೆನ್ಸ್ ಕೊಟ್ಟರೆ ಯಡಿಯೂರಪ್ಪ ಮತ್ತು ಅವರ ಮಗ ಎಲ್ಲೊಂದು ಕಡೆ ಅವ್ರು ಸಿಟ್ಟು ಮಾಡ್ಕೊಂಡ್ರೆ ಅದು ಪಾರ್ಟಿಗೆ ದೊಡ್ಡ ಮಟ್ಟದ ಹೊಡೆತ ಅನ್ನೋದು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಗೊತ್ತು. ಹಾಗಾಗಿ ಅವರು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಆಗ್ತಾ ಇಲ್ಲ. ಹಾಗಾಗಿ ಸೋಮಣ್ಣಗೇನು ಇಲ್ಲಿ ಯಡಿಯೂರಪ್ಪ ಮಗ ಅಂತೇಳಿ ವಿಜೇಂದ್ರಿಗೆ ಪ್ರಾಮಿನೆನ್ಸ್ ಕೊಡ್ತಾರೆ, ಯಾಕೆ ನನ್ನ ಮಗ ಯಾಕಂತ ಕೊಡಲ್ಲ ಅಂತ ಹೇಳ್ತಿರ್ತಕ್ಕಂಥದ್ದು. ನೀವು ಹಳೆ ಮೈಸೂರು ಭಾಗದಲ್ಲಿ ಸೋಮಣ್ಣನ ಪ್ರಭಾವ ಇರ್ತಕ್ಕಂಥದ್ದು, ಅನೇಕ ಮಠ ಮಾನ್ಯ ಸ್ವಾಮೀಜಿಗಳಿಗೆ ನಿಕಟವಾದ ಸಂಬಂಧ ಇರ್ತಕ್ಕಂಥದ್ದು ಹೌದು. ಮತ್ತು ಅವ್ರದ್ದೇ ಆದ ಶಕ್ತಿ ಸಾಮರ್ಥ್ಯ ಕೂಡ ಇರ್ತಕ್ಕಂಥದ್ದು. ಅವ್ರಿಗೆ ಫೇವ್ರೇಟ್ ಜಿಲ್ಲೆಗಳು ಅಂತ ಹೇಳಿದರೆ ತುಮಕೂರು, ಮೈಸೂರು ಮತ್ತು ಚಾಮರಾಜನಗರ. ಈ ಜಿಲ್ಲೆಗಳಲ್ಲಿ ತನ್ನದೇ ಆದ ಅವರಿಗೆ ಒಂದು ಕಾಂಟ್ಯಾಕ್ಟ್ಸು ಮತ್ತು ಜಾತಿ ಆಧಾರಿತ ಕಾಂಟ್ಯಾಕ್ಟ್ಸು ಇರ್ತಕ್ಕಂಥದ್ದು. ಆದರೆ ಭಾರತೀಯ ಜನತಾ ಪಕ್ಷದಲ್ಲಿ ಅನಿವಾರ್ಯವಾಗಿ ಯಡಿಯೂರಪ್ಪ ಬಿಟ್ಟು ಮತ್ತೊಬ್ಬರಿಗೆ ಅವರು ಪ್ರಾಮಿನೆನ್ಸ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಈಗ ಜಗದೀಶ್ ಶೆಟ್ಟರ್ ಇದ್ದಾರೆ, ಸೋಮಣ್ಣಗಿಂತ ಸೀನಿಯರ್ ಅವರು, ಮೂಲ BJPಯವರು. ಜಗದೀಶ್ ಶೆಟ್ಟರ್ ಕೊಡೋಕ್ಕಾಗ್ತಿಲ್ಲ. ಅಂತ ಯತ್ನಾಳು ಏನು ಲಿಂಗಾಯತ ನಾಯಕ, ಪಂಚಮಸಾಲಿ ನಾಯಕ ಹೌದು, ಫೈರ್ ಬ್ರ್ಯಾಂಡ್ ಪ್ಲಸ್ ಹಿಂದುತ್ವ ಇದೆ, ಅವ್ರಿಗೂ ಕೂಡ ಪ್ರಾಮಿನೆನ್ಸ್ ಕೊಡೋಕ್ಕಾಗ್ತಿಲ್ಲ. ಬಿಕಾಸ್ ಆಫ್ ಅಲ್ಲಿ ಯಡಿಯೂರಪ್ಪ ಅಂತ ಬರ್ತಾರೆ. ಯಡಿಯೂರಪ್ಪ ಏನಾದರೂ ಒಂದು ಸಣ್ಣ ಬೇಜಾರು ಮಾಡಿಕೊಂಡ್ರೆ ಅದು ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ಹೊಡೆತ ಅನ್ನೋದು ಅವರ ಲೆಕ್ಕಾಚಾರ. ಇದು ಪ್ರಮುಖವಾಗಿರ್ತಕ್ಕಂಥದ್ದು. ಇನ್ನು CT ರವಿ ಯಾಕೆ ಹೇಳಿದ್ರೆ, CT ರವಿ ಸಿ ಪಾರ್ಟಿ ಮ್ಯಾನ್ ಅಂತೇಳಿ ಇವತ್ತುವರೆಗೂ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಬೇರೆ ಯಾವ್ದಾರು ರಾಜಕಾರಣಿ ಆಗಿದ್ರೆ ಅವರ ಕ್ಷೇತ್ರದಲ್ಲಿ 45,000 ಲಿಂಗಾಯತ ಓಟಿದ್ದಾರೆ, ಹಾಗಾಗಿ ಇಲ್ಲ ಯಡಿಯೂರಪ್ಪ ಡಿಸೈಡ್ ಮಾಡಿದ್ರೆ ಅರ್ಧ ನಡೆದ್ಬಿಡುತ್ತೆ, ಅವರೇ ನಮ್ಮ ನಾಯಕರು ಅಂತ ಹೇಳೋರು. ಆದರೆ ಅನಿವಾರ್ಯವಾಗಿ ಅವರು ನಾನು ಪಾರ್ಟಿ ಮ್ಯಾನ್ ಅಂತಿದ್ದಾರೆ, ಹಾಗಾಗಿ ಆ ಸ್ಟ್ಯಾಂಡನ್ನು ಅವ್ರು ತಗೊಂಡ್ರು. ಅಲ್ಲಿರ್ತಕ್ಕಂಥ ಏನು ಬಹುಸಂಖ್ಯಾತ ವೀರಶೈವ ಲಿಂಗಾಯತ ಮತದಾರರನ್ನು ನೋಡಲಿಲ್ಲ, ಯಡಿಯೂರಪ್ಪ ಅವ್ರನ್ನ ನೋಡಲಿಲ್ಲ, ಓಲೈಕೆ ಮಾಡೋಕ್ಕೆ ಹೋಗಲಿಲ್ಲ. ಅವರು ಪಾರ್ಟಿ ಮ್ಯಾನ್ ಆಗಿ ಅವರ ರಿಯಾಕ್ಷನ್ನ ಸ್ಟ್ರೈಟ್ ಫಾರ್ವರ್ಡ್ ಕೊಟ್ಟರು. ಆದರೆ ಅದು ಮುಂದೆ ಅದು ಯಾವುದೇ ರೀತಿ ಎಫೆಕ್ಟ್ ಆಗ್ಬೋದು ಅಥವಾ ಅವ್ರಿಗೆ ಫೇವರ್ ಆಗ್ಬೋದು. ಒಟ್ಟಾರೆ ಇಲ್ಲಿ ಏನು ಪುತ್ರ ಪ್ರೇಮದ ರಾಜಕಾರಣದಿಂದ ಎಲ್ರಿಗೂ ಇರಿಸು ಮುರ್ಸು ಆಗ್ತಿರುವಂಥದ್ದು. ರೈಟ್. ಮಧು, ಇದನ್ನ ನಾವು ಹಳೆ ಮೈಸೂರು ಸೋಮಣ್ಣ ಅಂತ ನೋಡ್ಬೇಕಾ, ಅಥವಾ ಲಿಂಗಾಯತ ಸಮುದಾಯ ಅಲ್ಲೊಬ್ರು ಅಪ್ಪ ಮಗ ಕಪಲ್ಲು, ಇಲ್ಲೊಂದು ಅಪ್ಪ ಮಗನ ಕಪಲ್ಲು, ಹಿಂಗೆ ನೋಡ್ಬೇಕಾ? ಈ ಸ್ಪರ್ಧೆ ಮತ್ತು ಪ್ರತಿಸ್ಪರ್ಧೆ ಆಗ್ತಿರೋದು ಎಲ್ಲೆಲ್ಲಿಂದ ಅಂತ? ಈಗ ನೋಡಿ, ಸ್ಪರ್ಧೆ ಮತ್ತು ಪ್ರತಿಸ್ಪರ್ಧೆ ಎರಡೂ ವಿಚಾರದಲ್ಲಿ ನೋಡೋದಾದರೆ, ಈಗ ಕಳೆದ 1 ವರ್ಷದ ಹಿಂದಿನ ಪರಿಸ್ಥಿತಿ ಬೇರೆ ಇತ್ತು, ಮತ್ತು ಮುಂದಿನ ವರ್ಷದ ಪರಿಸ್ಥಿತಿ ಏನಿರುತ್ತೆ ಅಂತ ಯಾರು ಊಹೆ ಮಾಡೋಕ್ಕಲ್ಲ. ಆದರೆ ಈ ಚುನಾವಣಾ ವರ್ಷದಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ BJP ಪಾಲಿಗೆ ಬಿಸಿ ತುಪ್ಪ ಅಂತೂ ಆಗಿದ್ದಾರೆ. ತುಪ್ಪ ಬೇಕು, ಆದರೆ ನುಂಗಕ್ಕಾಗ್ತಾ ಇಲ್ಲ. ನುಂಗಿದ್ರೆ ಸೈಡ್ ಎಫೆಕ್ಟ್ಸ್ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಈಗ ಅನಿವಾರ್ಯತೆ ಸೃಷ್ಟಿಯಾಗಿರೋದ್ರಿಂದ ಅದನ್ನು ಪ್ರತಿಷ್ಠೆಯಾಗಿ ಬದಲಾವಣೆ ಮಾಡ್ಕೊಳ್ಳೋದ್ರಲ್ಲಿ ಏನು ಯಡಿಯೂರಪ್ಪನವ್ರು ಇರ್ಬೋದು ಅಥವಾ ವಿಜಯೇಂದ್ರ ಅವರು ಇಬ್ಬರು ಏನು ಎತ್ತಿದ ಕೈ, ಅದರಲ್ಲೇನು ಹಿಂದೆ ಬಿದ್ದಿಲ್ಲ ಈ ಹಿಂದಿನಲ್ಲೂ ಕೂಡ. ಅದನ್ನೇ ಇವಾಗ ಮಾಡ್ತಾ ಇದ್ದಾರೆ. ಸೊ ನೀವು ನಮ್ಮನ್ನು ಬಳಸ್ಕೊಡೋದೇ ಹೌದಾದರೆ
ನಮ್ಮ ಬೇಡಿಕೆಗಳಿಗೂ ಕೂಡ ಅಸ್ತು ಅನ್ನುವಂಥದ್ದು ಒಂದು ಪ್ರಮುಖವಾದಂಥ ಅಜೆಂಡಾ. ಆದರೆ ಎಲ್ಲ ಬೇಡಿಕೆಗಳನ್ನು ಅಸ್ತು ಅಂತ ಹೋದರೆ ನಾವೇನು ಮಾಡೋಣ? ಬೇರೆ ಬೇರೆ ಪ್ರಾತಿನಿಧ್ಯ ಇಲ್ವಾ, ಬೇರೆ ಬೇರೆ ನಾಯಕರಿಲ್ವಾ, ಮತ್ತು ಯಾವ ಒಂದು ಮೂಲ ಅಂಶವನ್ನು ನಾವು ನಿಯಂತ್ರಣದಲ್ಲಿಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅದೇ ಅಂಶವನ್ನು ಮತ್ತೆ ನಾವು ವಾಪಸ್ಸು ಅದೇ ಅಂಶದ ಜೊತೆ ಗುದ್ದಾಡೋ ಎಷ್ಟು ಸರಿ ಅನ್ನೋಂಥ ಒಂದು ಪ್ರಶ್ನೆ ಬರುತ್ತೆ. ಈಗ ಕುಟುಂಬ ರಾಜಕಾರಣ ಮೊನ್ನೆಯಿಂದನೂ ಹೇಳ್ತಾ ಇದ್ದಾರೆ ಸೋಮಣ್ಣವರು, ಏನು ನನ್ನ ಮಗನಿಗೆ ಅಷ್ಟೇನೆ ನಿಯಮ, ಎಲ್ಲರ ಮಕ್ಕಳಿಗೂ ಕೊಟ್ಟರೆ ನನ್ನ ಮಕ್ಕಳಿಗೂ ಕೊಡಿ. ಒಂದು ವರ್ಡು ಆ್ಯಡ್ ಮಾಡ್ತಾ ಇದ್ದೀನಿ. ಈ ಕ್ಷಣದ ಬೆಳವಣಿಗೆ ವಿ ಸೋಮಣ್ಣವರು ಗೋವಿಂದರಾಜ್ ನಗರದಿಂದ ಪಕ್ಷೇತರವಾಗಿ ನಿಂತರೆ ಏನು ಅಂತೇಳಿ ಪಕ್ಷೇತರವಾಗಿ ನಿಲ್ಲಕ್ಕೆ ಎಲ್ಲ ರೀತಿಯ ಒಂದು ಈಗಾಗಲೇ ಅಖಾಡವನ್ನು ರೆಡಿ ಮಾಡ್ತಿದ್ದಾರೆ. ಇತ್ತೀಚೆಗೆ ಈ ಬೆಳಗ್ಗೆಯಿಂದ ನಡೆದಿರ್ತಕ್ಕಂಥ ಅದಕ್ಕಾಗಿ ಒಂದು ಟೀಮನ್ನು ಬಿಟ್ಟಿದ್ದಾರೆ, ಒಂದು ಸರ್ವೆಯನ್ನು ಕೂಡ ಮಾಡಿಸಿದ್ದಾರೆ. ಪಕ್ಷೇತರವಾಗಿ ನಿಂತರೆ ನನಗೆ ವಿನ್ನಿಂಗ್ ಚಾನ್ಸಸ್ ಎಷ್ಟಿದೆ ಅಂತೇಳಿ. ಜೊತೆಗೆ ಅಷ್ಟೇ ಅಲ್ಲದೆ ಬೇರೆ ಬೇರೆ ಅವರು ಗುಂಡ್ಲುಪೇಟೆ, ಅನೂರು ಮತ್ತು ಗುಬ್ಬಿ ಈ 3 ಕ್ಷೇತ್ರಗಳದ್ದು ಅವರು ಪಕ್ಷೇತರವಾಗಿ ನಿಂತರೆ ಗೆಲ್ಬೋದಾ ಸೋಲ್ಬೋದಾ ಅನ್ನೋದು ಒಂದು ಲೆಕ್ಕಾಚಾರ ಮಾಡ್ತಿದ್ದಾರೆ. ಒಂದು ವೇಳೆ BJPಲೂ ಸೆಟ್ರೇಟ್ ಆಗಲಿಲ್ಲ, ಕಾಂಗ್ರೆಸ್ನಲ್ಲೂ ಎಂ ಕೃಷ್ಣಪ್ಪ ಅವ್ರ ಮಗನ ಕಾರಣಕ್ಕಾಗಿ ಸಿದ್ದರಾಮಯ್ಯ ಯಾವ ಕೊಡ್ಲಿಕ್ಕೆ ಒಪ್ಪಲಿಲ್ಲ ಅಂತ ಹೇಳಿದ್ರೆ ಅಲ್ಟಿಮೇಟ್ ಅವರು ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ಕಣಕ್ಕಿಳೋದು ಬಹುತೇಕ ನಿಚ್ಚಳ ಅಂತ ಸದ್ಯದ ಮಾಹಿತಿ. ಇದು ಆಗ್ಬೋದು ನೋಡಿ. ಗ್ಯಾಮ್ಲಿಂಗ್ ಇವರು ಹೇಳಿದಂತ ಮಾಹಿತಿ ಪೂರ್ವಕವಾಗಿ ಮೊನ್ನೆಯಿಂದನೂ ಗ್ಯಾಮ್ಲಿಂಗ್ ನಡೀತದೆ ಅಂತ. ಬೆಳಿಗ್ಗೆ ಸಮಾಧಾನ, ಸಂಜೆ ಅಸಮಾಧಾನ, ಮಾರ್ಮಿಕ ಹೇಳಿಕೆಗಳು, ಕಾಯಕವೇ ಕೈಲಾಸ ಅಂತ ಟ್ವೀಟ್ ಮಾಡ್ತಾರೆ. ಬಿಜೆಪಿ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಅಂತಾರೆ, ಯಾರು ವಿಜೇಂದ್ರ ಅಂತಾರೆ. ಸೊ ಎಲ್ಲಾ ಹೇಳಿಕೆಗಳಲ್ಲೂ ಕೂಡ ಕ್ಷಣಕ್ಕೊಂದು ಸಂದೇಶ ಇದೆ. ಆದ್ರೆ ಎಲ್ಲಾ ಕ್ಷಣದಲ್ಲೂ ಕೂಡ ಇವರ ಉದ್ದೇಶ ಮತ್ತು ಸಂದೇಶ ಸ್ಪಷ್ಟವಾಗಿ ಸೋಮಣ್ಣ ಅವರ ಏನು ಬಣದಲ್ಲಂತೂ ಸೋಮಣ್ಣ ಅವರ ಮನಸ್ಸಲ್ಲಿ ಏನಿದೆ ಅದನ್ನಂತೂ ಕೊಡ್ತಾ ಇದ್ದಾರೆ. ಸೊ ಇದಕ್ಕೆ ಯಾವ ರೀತಿ ಮನ್ನಣೆ ಕೊಡುತ್ತೆ ಹೈಕಮಾಂಡ್ ಅನ್ನೋದ್ರ ಮೇಲೆ ಇವತ್ತೇನು ಡೆಲ್ಲಿನಲ್ಲಿ ಏನು ಮಾತುಕತೆ ಆಗಿದೆ ಅದರಲ್ಲಿ ಸಿಕ್ಕಿರೋ ಸಂದೇಶಕ್ಕೆ ಇವರಿಗೆ ಸಂತಸ ಇದೆಯಾ ಇಲ್ವ ಅನ್ನೋದ್ರ ಮೇಲೆ ವಿಜೇಂದ್ರ ಅವ್ರಿಗೆ ಹಾಕುವಂತ ಒಂದು ಬ್ರೇಕ್ ಹಾಕುವಂತ ಅನಿವಾರ್ಯತೆ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಇವ್ರು ಯಾರನ್ನ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾರೆ, ಅವ್ರ ತಂಡದವರು ಒಬ್ಬರ ಹತ್ರ ನಾನು ಮಾತಾಡಿದೆ ಸ್ವಲ್ಪ ಹೊತ್ತು ಮುಂಚೆ. ಅವ್ರು ಹೇಳಿದ್ರು ನೋ ಪ್ರಾಬ್ಲಮ್, ಎಲ್ಲ ಸೆಟ್ರೇಟ್ ಮಾಡ್ತೀವಿ ನಾವು ಅಂತ. ನಾನು ಕೇಳಿದವರು 3 ಪ್ರಶ್ನೆ. ನೀವು ಪ್ರಚಾರ ಸಮಿತಿನಲ್ಲೂ ಇರಲಿಲ್ಲ, ನಿರ್ವಹಣಾ ಸಮಿತಿನಲ್ಲೂ ಇರಲಿಲ್ಲ, ಹೋಗ್ಲಿ ಒಂದು ನಿಮ್ಮ ಪಕ್ಷದಲ್ಲೇ ಒಂದಷ್ಟು ಪರಿಮಿತಿಗಳು ಕೇಳಿದ್ರೆ ಅದನ್ನು ಕೊಡಲಿಲ್ಲ ನೀವು ಅಂದಾಗ ಎವ್ರಿಥಿಂಗ್ ನಾವೆಲ್ಲ ನೋಟ್ ಮಾಡಿದ್ದೀವಿ, ಎಲ್ಲ ಸರಿಪಡಿಸ್ತೀವಿ ಅನ್ನೋ ಮಾತನ್ನು ಪ್ರಹ್ಲಾದ್ ಜೋಶಿ ಅವ್ರ ತಂಡದವರೇ ನನಗೆ ಹೇಳಿದ್ದಾರೆ ಇವತ್ತು. ಅದು ಯಾವ್ಯಾವ ರೀತಿ ಆಗುತ್ತೆ ನಾವು ಕಾದು ನೋಡೋಣ, ಅಲ್ಲಿಗೆ ವರದಿ ಬಿಡೋಣ. ನಾವೀಗ ಬರಬೇಕಾಗಿರೋದು ಹಾಸನಕ್ಕೆ. ಇಬ್ಬರು ಜಗಳ 3ನೇ ಅವ್ರಿಗೆ ಲಾಭ ಅಂದಂತೆ ಆಗ್ಬಿಡುತ್ತಾ ಹಾಸನ? ಕೆಲವ್ರು ಹೇಳ್ತಾರೆ ದಳದಲ್ಲಿರೋವಂಥವ್ರು ಕುಮಾರಸ್ವಾಮಿ ಅವ್ರಿಗೆ ಮತ್ತು ದೇವೇಗೌಡರ ಕುಟುಂಬಕ್ಕೆ ಭಾಳ ಹತ್ತಿರವಾಗಿರೋವಂಥವ್ರು ಅವ್ರದ್ದೇ ಪದಗಳಲ್ಲಿ ಹೇಳಬೇಕು ಅಂದರೆ ಎಂಥ ಡಿಸಿಷನ್ ಮಾಡ್ತೀವಿ ಅಂದರೆ ತಲೆ ಕೆರ್ಕೋಬೇಕು ಅಂಥ ಡಿಸಿಷನ್ ಮಾಡ್ತೀವಿ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಹಾಸನ JDS ಟಿಕೆಟ್ ಕಗ್ಗಂಟಿಗೆ ದಳಪತಿಗಳ ಮದ್ದು. ಭವಾನಿಗೂ ಇಲ್ಲ, ಸ್ವರೂಪ್ಗೂ ಇಲ್ಲ, 3ನೇ ವ್ಯಕ್ತಿಗೆ ಟಿಕೆಟ್ ಕೊಟ್ಬಿಡ್ತಾರ. ಆಗ್ಲೇ ಹೇಳ್ದಂಗೆ ಇಬ್ಬರು ಜಗಳ 3ನೇ ಅವ್ರಿಗೆ ಲಾಭ ಆಗುತ್ತಾ ಇಲ್ಲಿ ಅಂತ. 3ನೇ ಅವ್ರಿಗೆ ಲಾಭ ಬರೀ ಟಿಕೆಟ್ ವಿಷಯದಲ್ಲಿ ಆಗ್ಬೋದು, ಆದರೆ ಚುನಾವಣೆ ವಿಷಯದಲ್ಲಿ ಆಗುವಂಥ ಗೆಲುವೇ ಲಾಭ ಅಲ್ವಾ? ಅದು ಯಾರಿಗಾಗುತ್ತೆ? ರಾಮನಗರದಲ್ಲೂ ನಿಖಿಲ್ ಕುಮಾರಸ್ವಾಮಿಗೆ ಒಂದು ತಾತ್ಕಾಲಿಕ ರಿಲೀಫ್ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದರೆ DK ಸುರೇಶ್ ಅವರ ವೈಯಕ್ತಿಕ ಅಭಿಪ್ರಾಯವನ್ನು ಇವತ್ತು ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳ್ತಾರೆ ನನಗೆ ರಾಜ್ಯ ರಾಜಕಾರಣಕ್ಕೆ ಬರೋದಕ್ಕೆ ಆಸಕ್ತಿ ಇಲ್ಲ ಅಂತ. ಆದರೆ ಗೆಲುವೇ ಮಾನದಂಡ, ಪ್ರತಿ ಸೀಟು ಪ್ರತಿ ಓಟು ಮ್ಯಾಟ್ರ್ ಆಗುತ್ತೆ ಅನ್ನೋದಾದರೆ ಅಂಥ ಪರಿಸ್ಥಿತಿನಲ್ಲಿ ಪಕ್ಷ ಒಂದು ಒತ್ತಡವನ್ನು ಹೇರಿದಂಥ ಸನ್ನಿವೇಶದಲ್ಲಿ ಯಾಕೆ DK ಸುರೇಶ್ ಕಣಕ್ಕೆ ಇಳಿಯಲ್ಲ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಇವತ್ತಿಗಿದೆ. ಆದರೆ ಇವತ್ತಿಗೆ ತಾತ್ಕಾಲಿಕವಾಗಿ ಅವರು ಈ ಸಾಧ್ಯತೆಯನ್ನ ಅಲ್ಲಗಳೆದಿದ್ದಾರೆ. DK ಸುರೇಶ್ ಅವರ ಮಾತು. ಎಲ್ಲ ಕ್ಷೇತ್ರಗಳಲ್ಲೂ ಆ ಒತ್ತಡ ಇದೆ. ನನಗೆ ರಾಜರಾಜೇಶ್ವರಿ ನಗರದವ್ರು ಕೇಳ್ತಾ ಇದ್ದಾರೆ, ಬೆಂಗಳೂರು ದಕ್ಷಿಣದವ್ರು ಕೇಳ್ತಾ ಇದ್ದಾರೆ, ಚನ್ನಪಟ್ಟಣದಲ್ಲಿ ಕೇಳ್ತಾ ಇದ್ದಾರೆ, ರಾಮನಗರದಲ್ಲಿ ಕೇಳ್ತಾ ಇದ್ದಾರೆ. ನಮ್ಮ ಪಕ್ಷ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಸದೃಢವಾಗಿದೆ. ಇಕ್ಬಾಲ್ ಹುಸೇನ್ ಅವರು ಕಳೆದ 4.25 ವರ್ಷಗಳಿಂದ ಕೂಡ ಕ್ಷೇತ್ರದಲ್ಲಿ ಜನಸಾಮಾನ್ಯರ ಕಷ್ಟ ಸುಖಗಳನ್ನು ಆಲಿಸ್ತಾ ಕೆಲಸ ಮಾಡ್ತಾ ಇದ್ದಾರೆ. ನಾನು ಲೋಕಸಭಾ ಸದಸ್ಯನಾಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದಿಂದ ನಾನೊಬ್ಬನೇ ಕರ್ನಾಟಕವನ್ನ ಪ್ರದರ್ಶಿಸ್ತಾ ಇರತಕ್ಕಂಥದ್ದು. ಸೊ ಹಾಗಾಗಿ ಇದು ಕಷ್ಟದ ಕೆಲಸ ಅಂತ ಹೇಳಿ ನಾನು ಭಾವಿಸಿದೆ. ಇನ್ನು ಅರಸೀಕೆರೆಯಲ್ಲೂ ಆಟ ಬೇರೆನೆ ಮಾಡಕ್ ಮುಂದಾಗಿದೆ ಜನತಾದಳ. ಅಲ್ಲಿ ಶಿವಲಿಂಗೇಗೌಡರಿಗೆ ಅಷ್ಟು ಸುಲಭವಾಗಿ ಈ ಚುನಾವಣೆಯನ್ನು ಎದುರಿಸೋದಕ್ಕೆ ಬಿಡಬಾರ್ದು ಅನ್ನೋದಕ್ಕೆ 10 ರೀತಿಯ ಸ್ಟ್ರಾಟಜಿಗಳನ್ನ ಅವರು ಅನುಷ್ಠಾನಕ್ಕೆ ತರ್ತಿದ್ದಾರೆ. ಒಂದು ಕಡೆಯಿಂದ ಈ ಆಡಿಯೋ ಕ್ಲಿಪ್ಗಳು, ಆಡಿಯೋ ಟೇಪ್ಗಳ ಒಂದು ಸೋರಿಕೆ ಆಗ್ತಿದ್ರೆ ಅವರ ಸಂಭಾಷಣೆಯದ್ದು ಕಾರ್ಯಕರ್ತರ ಜೊತೆ, ಬೇರೆ ಬೇರೆ ನಾಯಕರ ಜೊತೆ, ಇನ್ನೊಂದು ಕಡೆ ಸ್ಥಳೀಯವಾಗಿ ಅವ್ರನ್ನ ಹೇಗೆ ಕಟ್ಟಾಕಬೇಕು. ಅವರ ಪ್ರತಿಸ್ಪರ್ಧಿ ಈಗ ಬಹುತೇಕ NR ಸಂತೋಷ್ ಅಂತ ಹೇಳಲಾಗ್ತಿದೆ BJPಯಿಂದ. ಆಮೇಲೆ ಅಲ್ಲಿನ ಒಂದು ಜಾತಿಗಳ ಉಪಸ್ಥಿತಿ ಹೇಗಿದೆ, ಯಾವ ಪ್ರಮಾಣದಲ್ಲಿ ಯಾವ ಜಾತಿ, ಯಾವ ಜಾತಿಯ ಒಲವು ಯಾವ ಪಕ್ಷದ ಕಡೆ, ಈ ಲೆಕ್ಕಾಚಾರದ ಜೊತೆಗೆ JDSನ ಭದ್ರಕೋಟೆ ಅನ್ನೋದನ್ನ ಸಾಬೀತುಪಡಿಸೋದಕ್ಕಾಗಿ ಒಬ್ಬ ಪ್ರಬಲ ಅಭ್ಯರ್ಥಿಯನ್ನ ಪ್ರತಿಸ್ಪರ್ಧಿಯಾಗಿ ಕಣಕ್ಕಿಳಿಸಿದ್ರೆ
ಶಿವಲಿಂಗೇಗೌಡರಿಗೆ ಕಷ್ಟ ಆಗುತ್ತಾ ಅನ್ನೋ ಪ್ರಶ್ನೆ. ಮತ್ತೊಮ್ಮೆ ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲಿ ಅದ್ರ ಬಗ್ಗೆ ಇಬ್ಬರು ಜಗಳ, ಮೂರನೇ ಅವ್ರಿಗೆ ಲಾಭ ಅಲ್ಲ ಮಧು. ಇಲ್ಲಿ ದಾಸ್ ಗೌಡ್ರು, ಮುಳುಗೌಡ್ರು. ಈಗ ಪ್ರೀತಮ್ ಗೌಡ್ರು, ದಾಸ್ ಗೌಡ್ರು ಇದ್ದಾರೆ, ಸ್ವರೂಪ್ ಅವರು ಅದೇ ಇದ್ದಾರೆ. ಈಗ ಒಬ್ಬ ಮುಳುಗೌಡ್ರನ್ನ ತಗೊಂಬಂದ್ರೆ ದಾಸ್ ಗೌಡ್ರ ಮತಗಳೆಲ್ಲ ಒಂದು ರೀತಿಯಲ್ಲಿ ಕ್ರೋಢೀಕರಣ ಆಗೋಗುತ್ತೆ, ಕನ್ಸಾಲಿಡೇಟ್ ಆಗೋಗುತ್ತೆ. ಅಟ್ ದ ಸೇಮ್ ಟೈಮು ಹಂಗಂದ್ಬಿಟ್ಟು ನೀವು ಮುಳುಗೌಡ್ರಿಗೆ ಕೊಟ್ಟಿದ್ದೇ ಆದರೆ ಅದು ಏನು ಆಗ್ಬೋದು ಅನ್ನೋ ಬೇರೆ ರೀತಿಯ ಪ್ರಶ್ನೆಗಳು ಇದೆ. ಅಂದರೆ ಯಾಕೆ ಅದು ಹಂಗೆ ಕನ್ಸಾಲಿಡೇಟ್ ಆಗಿಬಿಡುತ್ತೆ ಅಂತ ನೀವು ಭಾವಿಸ್ತೀರಿ ಅನ್ನೋ ಪ್ರಶ್ನೆ ಇದೆ. ಇದು ಎರಡರ ಮಧ್ಯ ಮೂರನೇ ವ್ಯಕ್ತಿನ ಕರ್ಕೊಂಡ್ ಬರ್ತಾರೆ. 3-4 ಹೆಸರಿದೆ, ಅದರಲ್ಲಿ ಒಂದು ನೋಡಿ ಈಗ ಅನಿವಾರ್ಯ ಇದೆ. ಯಾಕಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವ್ರಿಗೂ ಪ್ರತಿಷ್ಠೆ, ಭವಾನಿ ಅವ್ರಿಗೂ ಪ್ರತಿಷ್ಠೆ. ಭವಾನಿ ಅವ್ರ ಪ್ರತಿಷ್ಠೆನ ಮುಂದೆ ಬೇಡ ಅಂದ್ರೆ ಫ್ಯಾಮಿಲಿಯಲ್ಲಿ ಪ್ರಾಬ್ಲಮ್ ಆಗುತ್ತೆ. ಇನ್ನು ಪಾರ್ಟಿನೇ ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಿದ್ರೆ ಕುಮಾರಸ್ವಾಮಿ ಅವರು ಆ ಪಾರ್ಟಿಯ ವರ್ಕರ್ಸ್ ಮುಂದೆ ಮತ್ತೆ ತಲೆ ಬಾಗಬೇಕಾಗುತ್ತೆ ಈ ವಿಚಾರದ. ಸೊ ಈ ಹಿನ್ನೆಲೆಯಲ್ಲಿ ಮೂರನೇ ಅವ್ರನ್ನ ಶೋಧನೆ ಮಾಡೋದು ಒಳ್ಳೇದ ಅನ್ನುವಂಥದ್ದು ಇಬ್ಬರನ್ನು ಪರಿಗಣಿಸಿ, ಕುಮಾರಸ್ವಾಮಿ ಮತ್ತು ತಮ್ಮ ಪತ್ನಿ ಭವಾನಿ ಇಬ್ಬರನ್ನು ಪರಿಗಣಿಸಿ, ಪತ್ನಿ ಅಲ್ಲಪ್ಪ ರೇವಣ್ಣ, ಕುಮಾರಸ್ವಾಮಿ ಮತ್ತು ರೇವಣ್ಣ ಅವರ ಪತ್ನಿ ಅವರ ಇಬ್ಬರನ್ನು ಪರಿಗಣಿಸಿ ನಾನು ಮುಂದೆ ಹೊರಿಸ್ತಾ ಇದ್ದೆ ಸೆಂಟೆನ್ಸ್. ರೇವಣ್ಣ ಅವ್ರು ಇಟ್ಟಿರುವಂತ ಸೂತ್ರ ಇದು ಅನ್ನೋಂಥದ್ದು ಕೂಡ ಒಂದು ಮಾಹಿತಿ. ಅವರ ಪತ್ನಿ ಮತ್ತು ಕುಮಾರಸ್ವಾಮಿ ಇಬ್ಬರ ಪ್ರತಿಷ್ಠೆಯನ್ನು ಪರಿಗಣಿಸಿ ರೇವಣ್ಣ ಸೂತ್ರ ಇಟ್ಟಿರೋದು ಇದು ದೇವೇಗೌಡರ ಮುಂದೆ ಅಂತ. ಯಾಕಂದ್ರೆ ದೇವೇಗೌಡರು ಕೂಡ ಈ ದಾಸ ಒಕ್ಕಲಿಗರ ವಿಚಾರದಲ್ಲಿ ತುಂಬಾ ಸ್ಪಷ್ಟತೆ ಇದೆ. ಅವರ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ಬೆನ್ನೆಲುಬಾಗಿ ನಿಂತಿರುವಂಥವ್ರು ದಾಸ್ ಗೌಡ್ರು ಹಾಸನದ ವಿಚಾರದಲ್ಲಿ. ಮತ್ತು ಈ ಕಾರಣಕ್ಕೆ ಅವರಿಗೆ ಈ ಹಂತದಲ್ಲಿ ನಾನು ರಾಜಕೀಯ ಜೀವನದ ಈ ಒಂದು ಸಂಧ್ಯಾಕಾಲದಲ್ಲಿ ಅವರಿಗೆ ಅನ್ಯಾಯ ಮಾಡುವುದೇನೋ ಅಂತ ಒಂದು ಸಂದೇಶ ಕೊಟ್ಟರೆ ಸಮುದಾಯದಲ್ಲಿ ವೈಯಕ್ತಿಕವಾಗಿ ಅವರ ಒಂದು ಘನತೆಗೂ ಕೂಡ ಧಕ್ಕೆ ಆಗುತ್ತೆ ಅನ್ನೋಂಥ ಒಂದು ಹಿನ್ನೆಲೆ ಇರೋದ್ರಿಂದ ಫಲಿತಾಂಶದ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರೋದ್ರಿಂದ ಈಗಾಗಲೇ ಅಕಸ್ಮಾತ್ ಭವಾನಿ ಏನಾದರೂ ನಿಂತರೆ ಈ ಒಂದು ಹೆಜ್ಜೆ ನಾನು ಮುಂದೆ ಇದ್ದೇ ಇದ್ದೀನಿ ಅನ್ನೋಂಥ ಒಂದು ಸ್ಪಷ್ಟತೆ ಮತ್ತು ವಿಶ್ವಾಸದಲ್ಲಿ ಏನಿದ್ದಾರೆ ಪ್ರೀತಮ್ ಗೌಡ ಗಮನಿಸ್ಬೇಕಿಲ್ಲ ನೀವು. ಯಾಕಂದ್ರೆ ದಾಸ್ ಗೌಡ್ರ ಬಗ್ಗೆ ಮಾತನಾಡ್ತಿದ್ದೀರಿ, ನೀವು ಗಮನಿಸಿ. ಪ್ರೀತಮ್ ಗೌಡ್ರು ಎಲ್ಲೂ ಸ್ವರೂಪ್ಗೆ ಸವಾಲ್ ಹಾಕಲ್ಲ, ಸ್ವರೂಪನ್ನ ಏನೇಳಿ ಬೈದೇನು ಹೇಳಲ್ಲ, ಸ್ವರೂಪ್ ಬಗ್ಗೆ ಮಾತೇ ಆಡಲ್ಲ. ಯಾಕಂದ್ರೆ ಅಲ್ಲೂ ಕೂಡ ಕಮ್ಯುನಿಟಿ ಆಂಗಲ್ ಬಂದ್ಬಿಡುತ್ತೆ. ಅವರಿಬ್ರು ಒಂದೇ ಕಮ್ಯುನಿಟಿ, ಅವರು ಸಬ್ ಕಮ್ಯುನಿಟಿ. ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಒಂದು ಹಂತದ ಪ್ರಯತ್ನ ಮಾಡಿದರೆ ಸ್ವರೂಪ ಅವ್ರ ವಿಚಾರದಲ್ಲಿ ಅನ್ನೋದು ಕೂಡ ಮುನ್ನೆಲೆಗೆ ಬಂದಿತ್ತು, ಸಂಪರ್ಕ ಮಾಡಿದ್ದಾರೆ ಅಂತ. ಸೊ ಮೂರನೇ ಪ್ಲೇಯರ್ನು ಕೂಡ ಬಿಟ್ಕೊಳಂಗಾಗುತ್ತೆ ಇನ್ ಕೇಸ್ ಅಂತ ಒಂದು ಭಿನ್ನಮತ ಅಪಸ್ವರಗಳು ಬಂದ ಸಂದರ್ಭದಲ್ಲಿ ಇವ್ರೇನಾದ್ರೂ ಬೇರೆ ಕಡೆ ಎಕ್ಸ್ಪೋರ್ಟ್ ಆಗ್ಬಿಟ್ರೆ. ಸೊ ಈಗಾಗಲೇ 2-ವೇ ಫೈಟಲ್ಲೇ ಪ್ರೀತಮ್ ಗೌಡ ಅವರು ಮುನ್ನಡೆ ಸಾಧಿಸ್ಬಿಡ್ತಾರೆ. ಈ ಒಂದು ಫಲಿತಾಂಶ ಏನಾದರೂ ಟಿಕೆಟ್ ವಿಚಾರದಲ್ಲಿ ಬಂದ್ರೆ ಅಂದಮೇಲೆ ಮೂರನೇ ವ್ಯಕ್ತಿನೂ ಯಾಕೆ ತರಬೇಕು, ಈ ಎಲ್ಲ ಹಿನ್ನೆಲೆ ಇರೋದ್ರಿಂದ ಮತ್ತು ದೇವೇಗೌಡರ ವೈಯಕ್ತಿಕ ಘನತೆ ಮತ್ತು ಆ ದಾಸ್ ಗೌಡ್ರ ಮೇಲಿನ ಪ್ರೀತಿ ವಿಶ್ವಾಸವನ್ನು ಉಳಿಸ್ಕೊಳ್ಬೇಕಾಗಿರೋಂಥ ಅನಿವಾರ್ಯತೆ ಇರೋದ್ರಿಂದ ಇಂಥದ್ದೊಂದು ಸೂತ್ರವನ್ನ ತಂದಿದ್ದಾರೆ ರೇವಣ್ಣ ಅವರು ಅನ್ನೋಂಥದ್ದು ಒಂದು ಮಾಹಿತಿ. ಚಿದಾನಂದ್ ಪಟೇಲ್ ಅವ್ರಿಗೆ ಸ್ವಲ್ಪ ಇನ್ಸೈಡ್ ಮಾಹಿತಿನೂ ಇರೋದ್ರಿಂದ ಇದೊಂದು ಚರ್ಚೆ ಬಗ್ಗೆ ನಾನು ಕೇಳ್ತೀನಿ. ಭವಾನಿ ರೇವಣ್ಣ ಅವರ ಜಾತಕ ತೋರಿಸಿದಾರಂತೆ. ಭವಾನಿ ರೇವಣ್ಣ ಅವ್ರ ಜಾತಕದಲ್ಲಿ 2028ಕ್ಕೆ CM ಯೋಗ ಇದೆ ಅನ್ನೋದು ಬಂದುಬಿಟ್ಟಿದೆಯಂತೆ. ಹಂಗಾಗಿ ಈ ಬಾರಿ ಅವರು ವಿಧಾನಸಭೆ ಪ್ರವೇಶ ಮಾಡಲಿಲ್ಲ ಅಂದರೆ ಏಕ್ದಮ್ ಆಗಿ ಬಂದು CM ಆಗೋದು ಕಷ್ಟ ಇದೆ ಅನ್ನೋ ಕಾರಣಕ್ಕೆ ಇವತ್ತು ಹಿಂಗೆ ಮಾಡ್ತಿದ್ದಾರೆ ಅಂತ ದಳದಲ್ಲಿರೋರೇ ಹೇಳ್ತಾರಪ್ಪ ನನಗೆ. ಮತ್ತು ಅದು ನಂಬುವಂಥ ಕುಟುಂಬ ಅದು ಇಲ್ಲ, ಖಂಡಿತವಾಗಿ ಅವರು ಜ್ಯೋತಿಷ್ಯ ಜಾತಕನ ನಂಬ್ತಾರೆ. ಆಮೇಲೆ ಅವ್ರವ್ರ ಜಾತಕನ ಅವರು ಎಷ್ಟು ಬಾರಿ ಅವರು ಅದನ್ನ ಪರಿಶೀಲನೆ ಮಾಡಿಸ್ಕೊಳ್ತಾರೆ ಲೆಕ್ಕ ಇಲ್ಲ. ಮತ್ತು ಅವರು ಜ್ಯೋತಿಷ್ಯಗಳು ನಂಬಿದ್ದಾರೆ, ಕೆಲವೊಂದು ಅವರ ನಂಬಿಕೆಯಂತೆ ಆಗಿದೆ ಕೂಡ. ಜೊತೆಗೆ ಪ್ರಮುಖವಾಗಿ ಈಗ ಸ್ವರೂಪು ಅಥವಾ ಭವಾನಿಯವರಿಗೆ ಕೊಟ್ಟರೆ ಅಲ್ಲಿ ಪಕ್ಷದಲ್ಲಿ ಒಂದು ಕಡೆ ಭವಾನಿಯವ್ರಿಗೆ ಕೊಟ್ಟರೆ ಇಲ್ಲಿ ಸ್ವರೂಪು ಇವ್ರು ಹೇಳಿದಾಗೆ ದಾಸಗೌಡ್ರದ್ದು ಬೇರೆ ಬೇರೆ ಉದಾಹರಣೆಗಳು ಇರತಕ್ಕಂಥದ್ದು. ಆದರೆ ಅದಕ್ಕಾಗಿ ಕುಮಾರಸ್ವಾಮಿ ಬುದ್ಧಿವಂತಿಕೆನ ಇದು ದೇವೇಗೌಡರು ಡಿಸೈಡ್ ಮಾಡ್ತಾರೆ ಅಂತೇಳಿ ದೇವೇಗೌಡರು ಬಂದು ಮೂರನೇ ರಾಜೇಗೌಡರು ಇನ್ನೊಬ್ಬರು ಗೌಡರು ಆ ಗೌಡ್ರು ಅಂತ ಅನೌನ್ಸ್ ಮಾಡಿದರೆ ಎಲ್ಲರೂ ಕೂಡ ಸುಮ್ಮನಾಗ್ತಾರೆ. ಆದರೆ ಸ್ವರೂಪ್ರವ್ರನ್ನ ಕಾಂಗ್ರೆಸ್ಸಿಗೆ ಅಲ್ಲಿ ಪ್ರಬಲ ಅಭ್ಯರ್ಥಿ ಇಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಈ ಗಲಾಟೆ ನಡೀತಿರೋ ಸಂದರ್ಭದಲ್ಲಿ ಸ್ವರೂಪ್ ಅವ್ರನ್ನ ಸಂಪರ್ಕ ಮಾಡಿರುವಂಥದ್ದು. ಒಂದು ವೇಳೆ ಸ್ವರೂಪ್ ಅವರು ಒಪ್ಪಿದ್ರೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಆಗ ನಿಮಗೆ ತ್ರಿಕೋನ ಸ್ಪರ್ಧೆ ಆಗೋ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಇದು ಇನ್ನು ಡಿ ಕೆ ಸುರೇಶ್ ಅದು ಕುಟುಂಬ ವಲಯದಲ್ಲಿ ಚರ್ಚೆ ಆಗಿರುವಂಥದ್ದು. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಮೇಲೆ ಈಗಾಗಲೇ 4ಕ್ಕೂ ಹೆಚ್ಚು ಪ್ರಕರಣಗಳಿರ್ತಕ್ಕಂಥದ್ದು. ಆ 4 ಪ್ರಕರಣದಲ್ಲಿ ಅವರು ಬೇಲ್ ಮೇಲೆ ಇರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ವಿಚಾರಣೆ ಆಗಿರ್ತಕ್ಕಂಥದ್ದು. ಬೇನಾಮಿ ಆಸ್ತಿ ಪ್ರಕರಣ, ಅಕ್ರಮ ಹಣ ವರ್ಗಾವಣೆ ಸೇರಿದಂತೆ ಒಟ್ಟು 4 ಪ್ರಕರಣದಲ್ಲಿ ಅವರಿಗೆ ಬೇಲ್ ಮೇಲೆ ಇರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಆಗ್ತಿರ್ತಕ್ಕಂಥದ್ದು. IT, ED, CBI ಇರ್ತಕ್ಕಂಥದ್ದು. ಆಫ್ಟರ್ ಎಲೆಕ್ಷನ್ ಆದಮೇಲೆ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಆ ಕೋರ್ಟ್ಗಳ ನಿರ್ಧಾರಗಳ ಮೇಲೆ ಡಿ ಕೆ ಶಿವಕುಮಾರ್ ಭವಿಷ್ಯ ನಿಂತಿರುವಂಥದ್ದು. ಹಾಗಾಗಿ ತಮ್ಮ ಕುಟುಂಬದಲ್ಲಿ ಡಿ ಕೆ ಸುರೇಶ್ ಏನಾದ್ರು ಒಂದು ವೇಳೆ MLA ಇದ್ದರೆ ನಾವು DCM ಮಿನಿಸ್ಟ್ರು ಒಂದು ಕ್ಲೈಮ್ ಮಾಡ್ಕೊಳ್ಳೋಕೆ ಈಸಿ ಅನ್ನೋದು ಅವರ ಒಳಗಿನ ಲೆಕ್ಕಾಚಾರ. ಆದರೆ ಡಿ ಕೆ ಸುರೇಶ್ ಗೊತ್ತು ಇಡೀ ರಾಜ್ಯದಲ್ಲಿ ಒಬ್ಬರೇ MP ಇರೋದು, ಯಾವ ಕಾರಣಕ್ಕೆ ಹೈಕಮಾಂಡ್ ಒಪ್ಪಲ್ಲ ಅನ್ನೋದು ಗೊತ್ತು. ಈಗ ಇವ್ರು ಹೇಳ್ತಿರೋ ಹಿನ್ನೆಲೆಯಲ್ಲಿ ಲೆಕ್ಕಾಚಾರ ಅದು ಮನೆಯೊಳಗೆ ಬಂದಿರೋದು ಅಂತ ಇವ್ರು ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಆಯಾಮದಲ್ಲಿ ನೋಡಿದ್ರೆ ಇವ್ರಿಗೆ ಹೇಳಲಿಕ್ಕೆ ಒಬ್ಬನೇ MP ಮತ್ತು ಇಲ್ಲಿ ಇಕ್ಬಾಲ್ ಹುಸೇನ್ ಅವ್ರು ಇರೋದ್ರಿಂದ ಜನಪ್ರಿಯತೆ ಕೆಲಸ ಮಾಡ್ಕೊಂಡ್ ಬಂದಿರೋದ್ರಿಂದ ಅವ್ರಿಗೆ ಅನ್ಯಾಯ ಯಾಕೆ ಮಾಡಬೇಕು ಟಿಕೆಟ್ ವಿಚಾರದಲ್ಲಿ ಆ ಕಾರಣಕ್ಕೆ ಹೇಳಿದ್ದು. ಅದು ಇವ್ರಿಗೆ 2 ಉದಾಹರಣೆಗಳಿದ್ರೆ ಇವರ ವಿರೋಧಿ ಬಣ ಅಂತ ನೇರವಾಗಿ ಹೇಳೋದಾದ್ರೆ ಸಿದ್ದರಾಮಯ್ಯ ಅವರ ಅಥವಾ ಅವರ ಟೀಮನ್ನು ಕನ್ಸಿಡರ್
ಮಾಡೋದಾದ್ರೆ ಒಕ್ಕಲಿಗ ನಾಯಕರು ಅಂತ ಹೇಳ್ಕೊತಾ ಇದ್ದೀರಾ. ಒಕ್ಕಲಿಗ ಕೋಟೆ JDS ವಿರುದ್ಧ ಹೋರಾಟ ಮಾಡ್ಬೇಕು ನೀವು. ನಿಮ್ಮ ಸ್ಟೇಚರ್ ಇರೋದೇ ಅಲ್ಲೇನೋದಾದ್ರೆ ಆ ನಾಯಕತ್ವಕ್ಕೆ ನೀವು ಯಾಕೆ ಅಲ್ಲಿ ಸ್ಪರ್ಧೆ ಮಾಡಬಾರ್ದು? ಆ ಮೂಲಕ ಅಕ್ಕಪಕ್ಕದ ಕ್ಷೇತ್ರಗಳಲ್ಲೂ ಕೂಡ ಒಂದು ಪ್ರಭಾವ ಬೀರುತ್ತೆ ಅಂತ ಹೇಳಿ ಇವತ್ತಿನ ವಾಸ್ತವದ ಏನು ಲೆಕ್ಕಾಚಾರ ಮತ್ತು ಭವಿಷ್ಯದ ಲೆಕ್ಕಾಚಾರ ಅತಂತ್ರದ ಸಂದರ್ಭ ಬಂದರೆ ಹೇಗೆ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಏನು ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ಸೋಲು ಗೆಲುವನ್ನು ತಗೊಳ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅದು ಮಂಡ್ಯದಲ್ಲೇ ರಿಫ್ಲೆಕ್ಟ್ ಆಗಿದೆ. ಅದು ಎಕ್ಸ್ಟೆಂಡ್ ಆದರೆ ಹಿಂದೆ ಏನಿತ್ತು DK ಮತ್ತು HDK ಅಥವಾ DK ಮತ್ತು HDD ಅವರ ನಡುವಿನ ಒಂದು ರಾಜಕೀಯ ಜಿದ್ದಾಜಿದ್ದಿ ಅದನ್ನ ಮತ್ತೆ ಮುನ್ನೆಲೆಗೆ ತಂದು ಒಂದು ಪೆಟ್ಟಿ ಯಾಕೆ ಕೊಡಬಾರ್ದು ಅಂತ ಯೋಚನೆ ಮಾಡಿರ್ಬೋದು. ಭವಿಷ್ಯದ ದೃಷ್ಟಿಯಿಂದ ಅವರು ಭವಿಷ್ಯದಲ್ಲಿ ಬೇಕಾಗಿರುವಂತ ಅಥವಾ ಬರಬಹುದಾದಂತ ಅವಶ್ಯಕತೆಗಳನ್ನ ಲೆಕ್ಕಿಸ್ಲೇ ಇಲ್ಲ. ಇಲ್ಲಿ ಅಕಸ್ಮಾತ್ ಅತಂತ್ರ ಆದ್ರೆ ಇವತ್ತಿಗೆ ನಾವು ಅದನ್ನು ಒಂದು ಒನ್ ಆಫ್ ದ ಪಾಸಿಬಿಲಿಟೀಸ್ ಆಗಿ ನೋಡ್ಬೇಕು. ಕಾರಣಕ್ಕೆಲ್ಲ ಇವರು ಈಗ ಸ್ಪರ್ಧೆ ಅಂತ ರಿಸ್ಕ್ ಬೇಡ ಅಂತ ಹೇಳ್ತಾ ಇರೋದು ಅಥವಾ ಯಾರು ಬೇಡ ಅಂತಿದ್ದಾರೆ? ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೇಲೆ ಕುಮಾರಸ್ವಾಮಿ ಭವಿಷ್ಯ ನಿಂತಿದೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಮೇಲೆ CP ಯೋಗೇಶ್ವರ್ ಭವಿಷ್ಯ ನಿಂತಿದೆ. ಅಲ್ಲಿರ್ತಕ್ಕಂಥ ಒಂದು ವೇಳೆ ಅಲ್ಪಸಂಖ್ಯಾತ ಮತಗಳನ್ನ ಗ್ರ್ಯಾಬ್ ಮಾಡಿದರೆ, ಕುರುಬ ಮತಗಳನ್ನ ಗ್ರ್ಯಾಬ್ ಮಾಡಿದರೆ ಕುಮಾರಸ್ವಾಮಿ ಸೋಲ ಸಾಧ್ಯತೆ ಇರ್ತಕ್ಕಂಥದ್ದು. ಅತಂತ್ರ ಆದರೂ ಕೂಡ ನಿಖಿಲ್ ಅವರು ಹೇಳ್ದಂಗೆ ಕುಮಾರಸ್ವಾಮಿ ಬೇಕಾಗ್ಬೋದು. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸಲ್ಲಿ ಏನಾದರೂ ಇವರು ಎಡವಟ್ ಮಾಡಿದರೆ DK ಬ್ರದರ್ಸ್ ಏನು CM ಕನಸು ಕಂಡಿದ್ರು ಅದು ನಿರ್ನಾಮ ಆಗಿಬಿಡುತ್ತೆ. ಹಾಗಾಗಿ ಅವರು ಈ ಎರಡಿದೆಯಲ್ಲ ಚನ್ನಪಟ್ಟಣ ರಾಮನ ಯಾವ್ದಾದ್ರು ಒಂದಾದ್ರೂ ಗೆಲ್ಲಿಸುವಂಥ ಅನಿವಾರ್ಯತೆ ಸೃಷ್ಟಿಯಾಗಿರುವಂಥದ್ದು. ಬಟ್ ಅಲ್ಲಿಗೆ ನಿಲ್ಲಿಲ್ಲ ಅಂತ ಈ ಸಂದೇಶ ಕೊಡ್ಬೇಕಲ್ಲಪ್ಪ. ಏನ್ ಸಂದೇಶ ಕೊಡ್ತೀರಿ ಕಾರ್ಯಕರ್ತರಿಗೆ? ಇವತ್ತೇ ನೀವು ಸಾಫ್ಟ್ ಆಗ್ಬಿಟ್ರೆ ಅಲ್ಲಿ ಗ್ರೌಂಡ್ ಮೇಲೆ ಜಿದ್ದಾಜಿದ್ದಿ ಹೋರಾಡೋರು ಯಾರು? ಕಾರ್ಯಕರ್ತರಲ್ವಾ? ನೀವಿಲ್ಲಿ ಸಾಫ್ಟ್ ಆಗ್ಬಾರ್ದು. ನಾವು ನೇರ ಹಣಾಹಣಿ ಸ್ಪರ್ಧಿನಲ್ಲಿ ಇದ್ದೀವಿ ಅನ್ನೋದನ್ನ ಸಂದೇಶವಾಗಿ ಕೊಡಬೇಕು ಅಂದ್ರೆ ಈ ತರ ಒಬ್ಬ ಪ್ರಬಲ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ಬಿಟ್ರೆ ಅದು ಕುಟುಂಬದವರ ಯಾರ ವಿರುದ್ಧನೇ ಇಳಿಸಿದ್ರು ಆ ಸಂದೇಶ ಹೋಗುತ್ತೆ. ಅಬ್ಸಲ್ಯೂಟ್ಲಿ. ನೋಡಿ, ಆ ಸಂದೇಶ ಕೊಡಿ ಅಂತಾನೆ ಇನ್ನೊಂದು ಬಣ ಬಹುಶಃ ಡೆಲ್ಲಿ ಮಟ್ಟದಲ್ಲಿ ಚರ್ಚೆ ಮಾಡಿದೆ ಅನಿಸ್ತಾ ಇದೆ. ಯಾಕಂದ್ರೆ ಮುಂದಿನ ಲೆಕ್ಕಾಚಾರ ಇಟ್ಕೊಂಡು ಮತ್ತೆ ಕಾರ್ಯಕರ್ತರಿಗೆ ವಿಶ್ವಾಸ ತುಂಬಿ ಸದ್ಯಕ್ಕೆ ಬರೀ ಲಿಪ್ ಸರ್ವಿಸ್ ಮಾಡಬೇಡಿ. ಹಾಸನದಲ್ಲಾಗ್ಲಿ ಮಂಡ್ಯದಲ್ಲಾಗ್ಲಿ ಒಂದು ಅವಕಾಶ ಕೊಡಿ. ಒಕ್ಕಲಿಗ ಏನು ಸಮುದಾಯಕ್ಕೆ ಒಂದು ಅವಕಾಶ ಬಂದಿದೆ, ಇಷ್ಟು ಲಿಪ್ ಸರ್ವಿಸ್ ಮಾಡಬೇಡಿ, ನೇರ ಯುದ್ಧ ಕೀಳಿರಿ ಅನ್ನುವಂತ ಒಂದು ಒತ್ತಡ ಸೃಷ್ಟಿ ಮಾಡುವಂತ ಜಾಣತನ ಕಾಣಿಸ್ತಾ ಇದೆ ಈ ಒಂದು ಬೆಳವಣಿಗೆ. ಮತ್ತೆ ಈ ಸಂದೇಶದ ಮೂಲಕ ಬರೀ ಸಂದೇಶವಾಗಿ ಉಳಿಯಲ್ಲ ಇದು. ಇಟ್ ಮೇ ರಿಸಲ್ಟ್ ಇನ್ ಬಹುಮತ. ನೀವು ಒಂದು ಕಡೆ ನೀವು ಸ್ಪರ್ಧೆ ಕೊಡಿ, ಅದು ಸಂದೇಶ ಕೊಡುತ್ತಲ್ಲ, ಈ ಸಂದೇಶ ಅಕ್ರಾಸ್ ಹಳೆ ಮೈಸೂರು ಭಾಗದಲ್ಲಿ ಕೆಲಸ ಮಾಡಬಹುದು. ಇವ್ರು ಹೇಳಿದ ಒಂದು ಮಾತು ನಿಜ. ಯಾಕಂತ ಹೇಳಿದ್ರೆ ಇಲ್ಲಿ DK ಸುರೇಶ್ ಅವ್ರದ್ದು ಹೆಸರು ಕೇಳಿ ಬರ್ತಿರೋಂಥದ್ದು. ಅಟ್ ದ ಸೇಮ್ ಟೈಮ್ ನಂಜನಗೂಡದಲ್ಲಿ ಸಿದ್ದರಾಮಯ್ಯಗೆ ಧರ್ಮ ಸಂಕಟ ಆಗಿದೆ. SC ಮಹದೇವಪ್ಪ ಅವರು ಬೆಂಬಲ ಕೊಡೋಂಗೂ ಇಲ್ಲ ಬಿಡೋಂಗೂ ಇಲ್ಲ. DK ಸುರೇಶು ಕಾಂಗ್ರೆಸ್ ಲೀಡರ್ ಹೇಳ್ತಿದ್ದಾರೆ ಧ್ರುವನಾರಾಯಣ ಅವರ ಪುತ್ರ ದರ್ಶನ್ ಅವರು ಕೊಡಬೇಕು ಅಂತೇಳಿ. ಇಲ್ಲಿ ಸಿದ್ದರಾಮಯ್ಯವರು ಇಂಡೈರೆಕ್ಟ್ಲಿ ಮಹದೇವಪ್ಪ ಹಳೆ ಗೆಳೆಯ ಅರುಣಾ ಕ್ಷೇತ್ರ, ಇದಕ್ಕಾಗಿ ಅವ್ರನ್ನ ಇಂಡೈರೆಕ್ಟ್ಲಿ ಪುಷ್ ಮಾಡ್ತಾರೆ. ಈ ರಾಜಕೀಯದ ಭಾಗವಾಗಿ ಇಲ್ಲಿ ಸುರೇಶ್ ಅವ್ರದ್ದು ಎಂಟ್ರಿ ಆಗಿರುವಂಥದ್ದು. ಅದು ಒಂದು ಸಾಧ್ಯತೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಅಲ್ಲಿ ಪರಸ್ಪರ ಇಲ್ಲಿ ಬರಬೇಡ ಅಲ್ಲಿ ಬರಲ್ಲ ಅನ್ನುವಂತ ಒಂದು ಆಯಾಮ ಕೂಡ ಇರಬಹುದು. ಈಗ ರಾಮನಗರದಲ್ಲಿ ಸುರೇಶ್ ಸ್ಪರ್ಧೆಗೆ ಒತ್ತಾಯ ಮಾಡಬೇಡ್ರಿ, ನಾವು ಅಲ್ಲಿ ನಿಮ್ಗೆ ಅನುಕೂಲ ಮಾಡ್ಕೊಂಡು ಮಹದೇವಪ್ಪ ಸ್ಪರ್ಧೆ ಮಾಡಕ್ ಅಂದ್ರೆ ಹಿಂಗ್ ಇರ್ಬಹುದಾ ಅಂತ. ಅಟ್ ದಿ ಎಂಡ್ ಆಫ್ ದ ಡೇ ಈಗ ಪ್ರೆಸೆಂಟ್ ಅಲ್ಲಿ ಸಿನಾರಿ ಏನಾಗಿದೆ, ಧ್ರುವನಾರಾಯಣಗೆ ಅನ್ಯಾಯ ಆಗಿದೆ. ಅವ್ರು ತೀರ್ಕೊಂಡ್ರು. ಕಟ್ಟಾಳು, ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ಎರಡೂ ಕಡೆ ಅವ್ರದ್ದಾದ ಪ್ರಭಾವ ಇತ್ತು. ಸಜ್ಜನ, ಹಾಗಾಗಿ ಮಗ ಕೊಡಬೇಕು ಎಲ್ಲೆಲ್ಲ ಸಾಧ್ಯತೆಗಳ ಮೇಲೆ ಕೂಡ ಪರಿಣಾಮ ಬೀರುತ್ತೆ. ಅವೆಲ್ಲವೂ ಕೂಡ ಈಗ ಇವತ್ತು ಕೂಡ ಮಹದೇವಪ್ಪ ಮನೆಯಲ್ಲಿ ಸಭೆ ಆಗಿರುವಂಥದ್ದು, ಬೆಂಗಳೂರಲ್ಲಿ ಕೂಡ ಮೀಟಿಂಗ್ ಆಗಿರುವಂಥದ್ದು, ಅಲ್ಲೂ ಕೂಡ ಶ್ರದ್ಧಾಂಜಲಿ ಸಭೆ ಹೆಸರಲ್ಲಿ ಎರಡೂ ಬಣದಲ್ಲೂ ಮೀಟಿಂಗ್ ಆಗಿರುವಂಥದ್ದು. ಕಾಂಗ್ರೆಸ್ಗೆ ಬಹುಶಃ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಬಹುದು. ರೈಟ್ ಅಲ್ಲ, ಯಾರು ತುಪ್ಪ ನುಂಗ್ತಾರೋ ಏನು ಮಾಡ್ತಾರೋ ಬರೋ ದಿನಗಳಲ್ಲಿ ನಾವು ನೋಡ್ತೀವಿ. ಈಗ ಒಂಚೂರು ದಕ್ಷಿಣ ಕನ್ನಡ ಉತ್ತರ ಕನ್ನಡದ ಕಡೆ ನಾವು ಗಮನ ಹರಿಸೋದಾದರೆ ಒಂದು ಸರ್ವೆ ಆಯಿತು. ಸರ್ವೆ ಮಾಡಿರೋದು BJPಗೆ ಸಂಬಂಧಪಟ್ಟಂಥ ಒಂದು ಸಂಸ್ಥೆ ಅಂತೆ. ಈ ಒಂದು ಸಂಸ್ಥೆಯ ವರದಿ ಏನು ಹೇಳುತ್ತೆ ಅಂದರೆ ಕಾಂಗ್ರೆಸ್ ತನ್ನ ಸೀಟು ವೋಟಿನ ಒಂದು ಶೇರ್ ಪ್ರಮಾಣ ಏನಿದೆ ಅದನ್ನು ಹೆಚ್ಚಳ ಮಾಡಿಕೊಂಡಿದೆ. ಇವತ್ತಿಗೆ ಕೆಲವೊಂದು ಕಡೆ ಒಂದೇ ಸೀಟ್ ಇದ್ದಂಥವರು ಇವಾಗ 3 ರಿಂದ 5 ಸೀಟ್ ಗೆಲ್ಲುವಂಥ ಸಾಧ್ಯತೆಗಳನ್ನ ಅವರು ಕಾಪಾಡಿಕೊಂಡಿದ್ದಾರೆ. ಕೇಸರಿ ಪಡೆಯ ಭದ್ರಕೋಟೆ, ಕರಾವಳಿಯಲ್ಲೇ ಟೆನ್ಷನ್. BJP ಪಾಲಿಗೆ ಕರಾವಳಿಯಲ್ಲಿ ಹಿನ್ನಡೆ ಮುನ್ಸೂಚನೆ. ಸರ್ವೆ ವರದಿ ತರಿಸ್ಕೊಂಡ ಹೈಕಮಾಂಡ್ ಈಗ ರಣತಂತ್ರ ರಚಿಸೋದ್ರಲ್ಲಿ ನಿರತರಿದ್ದಾರೆ. ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳು ಖುದ್ದು ಈ ಒಂದು ವರದಿಯನ್ನು, ಈ ಸಮೀಕ್ಷೆಯ ವರದಿಯನ್ನು ನೋಡಿದ್ದಾರೆ. ಯಾವ ಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ಬಲವರ್ಧನಾ ಚಟುವಟಿಕೆಗಳನ್ನ ನಾವು ಆಯೋಜಿಸಬೇಕಿದೆ, ಮುಂದಿನ ದಿನಗಳಲ್ಲಿ ಇಲ್ಲಿ ಇರೋಂಥ ಒಂದು ವಾತಾವರಣಕ್ಕೆ ಸೂಕ್ತವಾದಂಥ ಒಂದು ಕ್ಯಾಂಪೇನ್ ಸ್ಟ್ರಾಟಜಿ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಶುರು ಆಗಿಬಿಟ್ಟಿದೆ. ಎಲೆಕ್ಷನ್ ರೌಂಡ್ ಟೇಬಲ್ನಲ್ಲೇ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಚಿದಾನಂದ್ ಪಟೇಲ್ ತಂದಿರುವಂಥ ಈ ವರದಿ ನಿಮ್ಮಿಂದಾನೇ ಶುರು ಮಾಡೋಣ. ಪಟೇಲ್,
ನಿಮಗೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಸೇರಿ ಒಟ್ಟು 19 ಸ್ಥಾನಗಳು ಇರ್ತಕ್ಕಂಥದ್ದು. 2018 ರಿಸಲ್ಟಲ್ಲಿ ಕೇವಲ ಖಾದರ್ ಅವರು ಮಂಗಳೂರು ಕ್ಷೇತ್ರದಿಂದ ಉಳ್ಳಾಲ್ ಕೃಷ್ಣ ಖಾದರ್ ಗೆದ್ರು. ಈ ಕಡೆ ಹಳಿಯಾಳದಿಂದ ಆರ್ ವಿ ದೇಶಪಾಂಡೆ ಗೆದ್ರು. ಉಡುಪಿ ಕ್ಲೀನ್ ಸ್ವೀಪ್ ಆಯಿತು BJP. ಅವರು 2013ರಲ್ಲಿ 6 ಸ್ಥಾನಗಳಿದ್ದು, ಬರೀ ದಕ್ಷಿಣ ಕನ್ನಡ ಒಂದರಲ್ಲೇ ನಿಮಗೆ 6 ಸ್ಥಾನಗಳಿದ್ದು. ಆದರೆ ಈ ಬಾರಿ ಪರಿಸ್ಥಿತಿ ಬೇರೆ ಇದೆ. ಹಿಜಾಬ್ ಇರ್ಬೋದು, ಹಲಾಲ್ ಇರ್ಬೋದು, ಎಲ್ಲದರ ನಡುವೆ ಮತ್ತು ಅಲ್ಲಿರ್ತಕ್ಕಂಥ ಬಿಲ್ಲವ, ಮೊಗೇರ, ಮಗವೀರ, ಪೂಜಾರಿ ಈ ವರ್ಗದ ಒಂದಷ್ಟು ಸಣ್ಣ ಮುನಿಸು ಅಲ್ಲಿ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಆ್ಯಂಟಿ ಇನ್ಕಂಬೆನ್ಸ್ ಇರ್ತಕ್ಕಂಥದ್ದು. ಹಾಗಾಗಿ ಈ 3 ಜಿಲ್ಲೆಗಳಲ್ಲಿ ಕನಿಷ್ಠ ಕಾಂಗ್ರೆಸ್ 5ರಿಂದ 6 ಸ್ಥಾನಗಳು ಗೆಲ್ಲುತ್ತಂತ ಒಂದು ರಿಪೋರ್ಟ್ ಹೋಗಿರುವಂಥದ್ದು. ಆದರೆ BJP ಟೆನ್ಷನ್ ಏನಾಯಿತು, ಉತ್ತರ ಕನ್ನಡ ಈ 3 ಜಿಲ್ಲೆ ಇದೆಯಲ್ಲ, ಕರಾವಳಿ ಭಾಗ ಅನ್ನೋದು ಅದು ಭಾರತೀಯ ಜನತಾ ಪಕ್ಷದ ಕರ್ನಾಟಕದ ಭದ್ರಕೋಟೆ ಅಂತ ಹೇಳ್ತಿರುವಂಥದ್ದು. ಜೊತೆಗೆ ಅದು ಸಿದ್ದರಾಮಯ್ಯ ಕೂಡ ಈ 3 ಜಿಲ್ಲೆಗಳ ವಿಚಾರದಲ್ಲಿ ವಿಶೇಷವಾಗಿ ಆಸ್ಥೆ ವಹಿಸ್ತಿದ್ದಾರೆ. ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಪದೇ ಪದೇ ಹರಿಪ್ರಸಾದ್ ಹೋಗ್ತಿದ್ದಾರೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ. ಅಲ್ಲಿರ್ತಕ್ಕಂಥ ಅವರು ಈಡಿಗ ಸಮುದಾಯನ ಬೇರೆ ಬೇರೆ ರೀತಿಯಲ್ಲಿ ಓಲೈಕೆ ಮಾಡ್ಕೊಳ್ಳೋಕ್ಕೆ. ಉತ್ತರ ಕನ್ನಡದಲ್ಲಿ ಆ್ಯಂಟಿ ಇನ್ಕಂಬೆನ್ಸ್ 2ರಿಂದ 3 ಕ್ಷೇತ್ರದಲ್ಲಿದೆ ಅನ್ನೋದು ಅವ್ರ ಲೆಕ್ಕಾಚಾರ. ಇನ್ನು ನಿಮ್ಮ ದಕ್ಷಿಣ ಕನ್ನಡದಲ್ಲಿ 2ರಿಂದ 3 ಕ್ಷೇತ್ರಗಳು ಕೂಡ ಆ್ಯಂಟಿ ಇನ್ಕಂಬೆನ್ಸ್ ಇದೆ ಅಂತೇಳಿ. ಉಡುಪಿಯಲ್ಲಿ 1 ಸೀಟಲ್ಲೇ ಈ ಸರಿ 1+ ಆಗುತ್ತೆ ಅನ್ನೋದು ಅವರ ಲೆಕ್ಕಾಚಾರ. ಹಾಗಾಗಿ ಈಗೇನಿದೆ BJP ಹೈಕಮಾಂಡ್ ನಮ್ಮ ಮನೆ, ನಮ್ಮ ಭದ್ರಕೋಟೆಯನ್ನು ನಾವ್ಯಾಕೆ ಲೂಸ್ ಮಾಡ್ಕೋಬೇಕಂತ CMಗೆ ಹೇಳಿರುವಂಥದ್ದು ಮತ್ತು ಆ ಸ್ಥಳೀಯರು ಕೂಡ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಸಾಮಾನ್ಯ ಚುನಾವಣೆ ಅಂತ ಕೂಡ ನಿಮಗೆ ಅಂಡರ್ ಕರೆಂಟ್ ಆಗಿ ಸಂಘ ಪರಿವಾರದ ಕೆಲಸ ಮಾಡ್ತಾರೆ. ಯಾರು ಹೇಳಿದ್ರೆ ನಾವು ಯಾವ ಪಾರ್ಟಿಗೆ ಸಪೋರ್ಟ್ ಅಲ್ಲ ಅಂತ ಕೂಡ ಅಂಡರ್ ಕರೆಂಟ್ನಾಗ ಕೆಲಸ ಮಾಡ್ತಾರೆ. ಅವರು ಕೂಡ ಸೀರಿಯಸ್ ಆಗಿ ಮಾಡ್ತಿದ್ದಾರೆ. ಒಂದು ವೇಳೆ ಇಂಥವ್ರು ಸೋತೆ ಬಿಡ್ತಾನೆ ಅಂತ ಹೇಳಿದ್ರೆ ಅಲ್ಲಿ ಹೊಸ ಅಭ್ಯರ್ಥಿ ಹಾಕಿದ್ರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಒಟ್ಟಾರೆ ಕರಾವಳಿ ಭಾಗ ಇದೆಯಲ್ಲ, ಮೊದಲ ಬಾರಿಗೆ BJPಯವರಿಗೆ ಟೆನ್ಷನ್ ಆಗ್ತಿರ್ತಕ್ಕಂಥದ್ದು. ಆಯಿತು. ಅಲ್ಲ, ಅಲ್ಲಿಗೆ ಇಷ್ಟೆಲ್ಲ ಘಟನೆಗಳು ನಡೆದೋದ್ರೂ ಕೂಡ ಅದರ ರಾಜಕೀಯ ಲಾಭವನ್ನು ಸಂಪೂರ್ಣವಾಗಿ ಪಡ್ಕೊಳ್ತಿಲ್ಲ BJP. ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕು? ಇನ್ನೊಂದು, ಇಲ್ಲಿವರೆಗೂ ಹಿಂದುತ್ವ ಮಾತ್ರ ಒಂದು ಫ್ಯಾಕ್ಟರು ಕರಾವಳಿ ಕರ್ನಾಟಕದಲ್ಲಿ ಅಂತ ಹೇಳ್ತಿದ್ವಿ. ಭಾಳ ಸೂಕ್ಷ್ಮವಾಗಿ ಚಿದಾನಂದ ಅದನ್ನು ಉಲ್ಲೇಖ ಮಾಡಿದ್ದಾರೆ ಎಂಬುದು. ಈ ಬಾರಿ ಬಂಟ್ರು, ಬಿಲ್ಲವರು, ಮೊಗವೀರರು, ಆ ಪ್ರವೀಣ್ ನೆಟ್ಟಾರು ಪ್ರಕರಣದಲ್ಲಿ ನಾವು ಭಾಳ ಸ್ಪಷ್ಟವಾಗಿ ನೋಡ್ಬೋದಾಗಿತ್ತು. ಪ್ರಾತಿನಿಧ್ಯ ಅನ್ನೋದು ಯಾರಿಗೆ ಕೊಡಲಿಲ್ಲ, ಅವ್ರು ಯಾವ ಸಮುದಾಯದವರು. ಹಾಗೆ ಈಗ ನೋಡಿ, ಇದಕ್ಕೆ ಪೂರಕವಾಗಿ ಮೊನ್ನೆ ನಾವು ಒಂದು ವರದಿ ಪ್ರಸಾರ ಮಾಡಿದ್ವಿ. ಏನು ಉಮಾನತ್ ಕೋಟೆನವರು ಮೂಡುಬಿದ್ರೆಯಲ್ಲಿ ಮಾತನಾಡ್ತಾ ನಮ್ಮಲ್ಲೇ ಕೆಲವರು ಇದ್ದಾರೆ, ಇಂಥ ಓಟ್ಗಳು ಬೇಡ ಅಂತಾರೆ, ನಾನು ಅಂತವನಲ್ಲ ಅಂತ. ಅಂದ್ರೆ ಆ ಒಂದು ಮಾತಲ್ಲೇ ಗ್ರೌಂಡ್ ರಿಪೋರ್ಟ್ ಏನಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಈಗ ಏನೇ ಹೇಳ್ಬೋದು, ಆ ಕಾರಣಕ್ಕೇನೆ ಈ ರಾಜ್ಯಾಧ್ಯಕ್ಷರೇನಲ್ಲಿ ಹೋಗಿ ಲವ್ ಜಿಹಾದ್ ಮಾತ್ರ ಮಾತಾಡಿ ರಸ್ತೆ, ನೀರು, ಮತ್ತೊಂದು ಅಂತೆಲ್ಲ ಫ್ಲೈಓವರ್ ಅಂತ ಮಾತಾಡಬೇಡಿ ಅನ್ನೋ ಒಂದು ಸೂಚನೆ ಕೊಟ್ಟಿದ್ದು, ಅದು ದೊಡ್ಡ ವಿವಾದ ಆಗಿದ್ದೆಲ್ಲ ಆಯ್ತು. ಆದ್ರೆ ಇಲ್ಲಿ ನೀವು ಅಭಿವೃದ್ಧಿ ಅಲ್ಲ ಅಂದ್ರೂ ಅಭಿವೃದ್ಧಿ ಈ ಸಲ ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ ಬಜೆಟಲ್ಲಿ ಕೊಟ್ಟಿರುವಂಥ ಪ್ರಾಮುಖ್ಯತೆ ಮತ್ತು ಕೇಂದ್ರ ಬಜೆಟಲ್ಲಿ ಕೊಟ್ಟಿರುವಂಥ ಪ್ರಾಮುಖ್ಯತೆ ಎರಡನ್ನ ನೋಡಿದ್ರೆ ಅಭಿವೃದ್ಧಿಯ ಜೊತೆಗೆ ಹಿಂದುತ್ವವನ್ನು ಉಳಿಸ್ಕೊಬೇಕು ಅನ್ನೋಂಥದ್ದು ಒಂದು ಫಾರ್ಮುಲಾ. ಆದರೆ ಇಷ್ಟೆಲ್ಲ ಹಂಗಾಮಗಳು ಮಾಡಿದ ಮೇಲೂ ಇಂಥದ್ದೊಂದು ಗ್ರೌಂಡ್ ರಿಪೋರ್ಟ್ ಸಿಗ್ತಾ ಇದೆ ಅಂತಂದರೆ, ಹೊಸ ಮತ ಬ್ಯಾಂಕನ್ನು, ಹೊಸ ಪ್ರದೇಶಗಳನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ರಣತಂತ್ರವನ್ನು ರೂಪಿಸ್ತಾರೆ. ಈ ಟೈಮಲ್ಲಿ ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕದಂಥ ಒತ್ತಡಗಳಿರಬೇಕಾದ್ರೆ ಇದು ಕರಾವಳಿಯನ್ನು ಕಳ್ಕೊಂಡ್ರೆ ಹೇಗೆ ಅನ್ನುವಂಥದ್ದು. ಅಲ್ಲಿರ್ತಕ್ಕಂಥ ಉದ್ಯಮಿಗಳು ವಿರೋಧ ವ್ಯಕ್ತಪಡಿಸ್ತಾರೆ. ನಿಮ್ಗೆ ಎಜುಕೇಷನಿಸ್ಟ್ಗಳಿದಾರಲ್ಲ, ತುಂಬ ಇನ್ಸ್ಟಿಟ್ಯೂಷನ್ಗಳಿದ್ದಾವೆ. ಹಿಜಾಬು ಮತ್ತು ಹಲಾಲ್ಗಳಿಂದ ಅಲ್ಲಿರ್ತಕ್ಕಂಥ ಉದ್ಯಮಕ್ಕೆ ಲಾಸ್ ಆಗಿದೆ, ಪ್ರವಾಸೋದ್ಯಮಕ್ಕೆ ಲಾಸ್ ಆಗಿದೆ ಅನ್ನೋದು ದೊಡ್ಡ ಮಟ್ಟದ ಕೂಗು ಕೇಳ್ತಾ ಬರ್ತಿರುವಂಥದ್ದು. ಮೊದಲು ನಿಮಗೆ ಹಳೆ ಮೈಸೂರು ಭಾಗದವರು ಮಂಗಳೂರಿಗೆಲ್ಲ ದಕ್ಷಿಣ ಕನ್ನಡಕ್ಕೆ ವಿದ್ಯಾಭ್ಯಾಸ ಕಳಿಸ್ತಿದ್ರು. ಈಗ ಅಲ್ಲಿ ರಿಸ್ಕು ಅಂತೇಳಿ, ಈಗ ಎಕ್ಸಾಂಪಲ್, ಈಗ ನಮ್ಮದು ಚಿಕ್ಕಮಂಗ್ಳೂರು ಭಾಗದವರು ಈಗ ನಮ್ಮ ಮನೆ ಮಕ್ಕಳುಗಳನ್ನ ಕಳ್ಸೋಕೆ ಎದುರ್ತೀವಿ. ಅಲ್ಲಿ ಯಾವಾಗಲೂ ಟೆನ್ಷನ್ ಆಗಿರುತ್ತೆ, ಯಾಕೆ ಬೇಕು ಮೈಸೂರು ಬೆಂಗಳೂರು ಕಳಿಸೋಣ ನಮ್ಮ ಮಟ್ಟಕ್ಕೆ ಥಿಂಕಿಂಗ್. ಅದು ಸಾಮಾಜಿಕ ಸ್ಥಿತ್ಯಂತ್ರಗಳಾದ್ರೆ, ಮತ್ತೊಂದು ಕಡೆ ರಾಜಕೀಯ ಸ್ಥಿತ್ಯಂತ್ರಗಳು. ಈಗ ನೋಡಿ, ಕಾರ್ಕಳದಲ್ಲಿ ಸುನಿಲ್ ಕುಮಾರ್ ಅವ್ರ ವಿರುದ್ಧ ಮಾತನಾಡ್ತಾರೆ ಪ್ರಮೋದ್ ಮುತಾಲಿಕ್. ಅವ್ರೇ ಗೆದ್ದು ಬಿಡ್ತಾರೆ ಅಂತಲ್ಲ, ಬಟ್ ಮಾಡ್ತಾರೆ. ಸೊ ಅದು ಕಾಂಗ್ರೆಸ್ಗೆ ಲಾಭ. ಆದ್ರೆ ಇಂಥ ಒಂದು ಸ್ಥಿತಿ ನಿರ್ಮಾಣ ಮಾಡಿರೋರು ಯಾರು, ಮಾಡ್ಕೊಂಡಿರೋದು ಯಾಕೆ? ಎರಡೆರಡು ಕಾರಣಗಳೇನೋ ಒಂದು ಲೆಕ್ಕಾಚಾರ ಈ ಸರ್ವೆಗಳಲ್ಲಿ ಕಾಣಿಸ್ತಾ ಇರೋದ್ರಿಂದ ಹೈಕಮಾಂಡ್ ಕೂಡ ಕಳಿಸ್ತಲ್ಲ. ಏನು ಮೊನ್ನೆ ಹಬ್ಬಕ್ಕನ ವಿಚಾರ ಪ್ರಸ್ತಾಪ ಮಾಡಿದ ನಂತರ ಅಲ್ಲಾದಂಥ ಆಂತರಿಕ ಸಭೆಯಲ್ಲಿ ಅಮಿತ್ ಶಾ ಅವ್ರು ಕೊಟ್ಟಿರೋಂಥ ಸೂಚನೆ ಕೂಡ ಇದೆ ಅನ್ನುವಂಥದ್ದು ವರದಿ ಆಯಿತು. ಸೊ ಇಲ್ಲಿ ನಮ್ಮ ಸಂಘಟನೆ ವೀಕ್ ಆಗ್ತಾ ಇದೆ, ಅಥವಾ ಸಂಘಟನೆ ಇಷ್ಟೆಲ್ಲ ಇದ್ರೂ ಕೂಡ ಏನು ಪಕ್ಷದ ಒಂದು ಗೆಲುವಿನ ಸಾಧ್ಯತೆಗಳ ಮೇಲೆ ಇದು ಕರಿನೇರಳನ್ನು ಬೀರಿಸ್ತಾರೆ. ಯಾಕೆ ಅನ್ನುವಂಥ ಒಂದು ಮಾತನ್ನು ಕೇಳಿದ್ದಾರೆ, ಮತ್ತೆ ಎಚ್ಚೆತ್ಕೊಳ್ಳಿ ಅಂತ ಒಂದು ಮಾತನ್ನು ಆಗಲೇ ಹೇಳಿದ್ದಾರೆ. ಅವರು ಹೇಳಿರೋ ಮಾತು ಮತ್ತು ಇಲ್ಲಿ ಸಿಗ್ತಾ ಇರೋಂಥ ವರದಿ ಎರಡು ಕೂಡ ಒಂದಕ್ಕೊಂದು ತಾಳಮೇಳ ಆಗ್ತಾ ಇದೆ. ವರದಿಯಲ್ಲಿ ನಾವು ಕಾಣ್ತಿರುವಂಥ ಅಂಶಗಳನ್ನ ಸರಿಪಡಿಸ್ಕೊಳ್ಳೋದಕ್ಕೆ BJP ಚಿದಾನಂದ್ ಪಟೇಲ್ ಹೇಳಬೇಕು ಇದ್ರ ಬಗ್ಗೆ ಹೆಚ್ಚಿಗೆ. ಒಂದು, ಯೋಗಿ ಆದಿತ್ಯನಾಥ್ನ ಈ ಪ್ರದೇಶದಲ್ಲಿ ಪ್ರಚಾರಕ್ಕೆ ಕರ್ಕೊಂಡ್ಬರ್ಬೇಕು ಅನ್ನೋದು ಒಂದು. JP ನಡ್ಡಾ ಅವರೇನೋ ಬರೋ ದಿನಗಳಲ್ಲಿ ಬರೋರಿದ್ದಾರೆ ಅನ್ನೋದು ಇನ್ನೊಂದು. ಈ ರೀತಿಯ ಅಭಿಯಾನ ಸ್ಟ್ರಾಟಜಿಗಳು ಯಾವಾಗಿಂದ ಶುರು ಆಗುತ್ತಾ, ಹೇಗೆ ಅಂತ? ಖಂಡಿತ ಆಗುತ್ತೆ. ನಿಮಗೆ
ಕರಾವಳಿ ಭಾಗದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬಂದರೆ ಅಲ್ಲಿ ತನ್ನದೇ ಆದ ಒಂದು ಅಲೆ ಬೀಸುತ್ತೆ ಅನ್ನೋದು ಲೆಕ್ಕಾಚಾರ. ಈ ಹಿಂದೆ ಕೂಡ ಪ್ರೈಮ್ ಮಿನಿಸ್ಟರ್ ಬಂದಂಥ ಸಂದರ್ಭದಲ್ಲೂ ಕೂಡ ಎಷ್ಟೋ ಪರ್ಸೆಂಟ್ ಓಟು BJPಗೆ ಶೇರ್ ಆಗಿರುವಂಥದ್ದು. ಮತ್ತು ಯೋಗಿ ಆದಿತ್ಯನಾಥ್ ಬಂದ ಸಂದರ್ಭ ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ. BJPಗೆ ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಈ ಎರಡೂ ಅಜೆಂಡಾ ಇಟ್ಕೊಂಡು ಈ ಬಾರಿ ಹೋಗುವಂಥ ಅನಿವಾರ್ಯತೆ ಸಿಕ್ಕಿದೆ. ಅವರು ಮತ್ತೆ ಈಗ ನಿಮಗೆ ಹಿಜಾಬ್ ಹಲಾಲ್ ಅಂತ ಅವ್ರಿಗೆ ಚಕಾರ ಎತ್ತಂಗಿಲ್ಲ. ಯಾಕಂತ ಹೇಳಿದ್ರೆ ಹಿಜಾಬ್ ಮತ್ತು ಹಲಾಲು ಅವರಿಗೆ ಅಲ್ಲಿರ್ತಕ್ಕಂಥ ಉದ್ಯಮಿಗಳಿಗೆ BJPಯ ಉದ್ಯಮಿಗಳಿಗೆ ಹೊಡ್ತಾ ಬಿದ್ದಿದೆ, ಅಲ್ಲಿರ್ತಕ್ಕಂಥ ಪ್ರವಾಸೋದ್ಯಮ ಕೂಡ ಹೊಡ್ತಾ ಬಿದ್ದಿದೆ. ಅಂದರೆ ಇಂಥ ಸಿಟಿಗಳು ಹೋದ್ರೆ ಸೇಫ್ ಇಲ್ಲ ಅಂತ ಯಾರ ಮನೆ ಮಕ್ಕಳನ್ನು ಕೂಡ ಅಲ್ಲಿ ಕಳಿಸಲ್ಲ. ಹಾಗಾಗಿ ನಿಮಗೆ ಯೋಗಿ ಆದಿತ್ಯನಾಥ್ ಬಂದರೂ ಕೂಡ ಕರಾವಳಿ ಭಾಗಕ್ಕೆ ಸರ್ಕಾರ ಕೊಟ್ಟಿರ್ತಕ್ಕಂಥ ಅನುದಾನಗಳು ಯೋಜನೆಗಳನ್ನ ಇಟ್ಕೊಂಡು ಹಿಂದುತ್ವ ಪ್ಲಸ್ ಅಭಿವೃದ್ಧಿ ಇಟ್ಕೊಂಡು ಅಜೆಂಡಾ ಇಟ್ಕೊಂಡು ಇವತ್ತು ಅವರು ಯೋಗಿ PM ಅಮಿತ್ ಶಾ ಇವ್ರು ಮೂರನ್ನು ಕೂಡ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದರೆ ಅವರಿಗೆಲ್ಲ ಒಂದು ಕಡೆ ಒಂದಷ್ಟು ಕಳ್ಕೊಳ್ಳೋದನ್ನ ಒಂದಷ್ಟು ಪಡ್ಕೊಳ್ಳೋ ಅವಕಾಶ ಇದೆ. ಅಂದ್ರೆ ಅಂತರ ಏನಿರುತ್ತಲ್ಲ ಈಗ ನಂಬರ್ 1 ನಂಬರ್ 2 ನಡುವೆ ಅದು ಯಾರೇ ಆಗ್ಬೋದು, ಆ ಅಂತರವನ್ನ ಆದಷ್ಟು ಕನಿಷ್ಠ ಮಟ್ಟದಲ್ಲಿ ಇಡಬೇಕು ಅನ್ನೋದಾದ್ರೆ ಅವರವರ ಭದ್ರಕೋಟೆನಲ್ಲಿ ಅವರವರು ಸೀಟ್ಗಳನ್ನ ಓಟ್ಗಳನ್ನ ಉಳಿಸ್ಕೊಳ್ಳೋ ಅಂತ ಅನಿವಾರ್ಯತೆ ಇದೆ. ಸಮಯ ಆಯ್ತಿದ್ದಿಷ್ಟೇ. ಥ್ಯಾಂಕ್ ಯು ಮಧು, ಥ್ಯಾಂಕ್ ಯು ಚಿದಾನಂದ್ ಪಟೇಲ್. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ. ಮತ್ತೊಮ್ಮೆ ನಾಳೆ ಸಂಜೆ 4 ಗಂಟೆಗೆ ವಿಶೇಷ ವಿಶ್ಲೇಷಣೆ ಸಮಗ್ರ ವರದಿ ಜೊತೆ ಬರ್ತೀನಿ. ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.